and we are the daughters of the king. ನಾವು ಅರಸನ ಮಗಳಾಗಿದ್ದೇವೆ. In the city of Cochin in Kerala, ಕೇರಳದಲ್ಲಿ ಕೊಚ್ಚಿನ್ ಪಟ್ಟಣದಲ್ಲಿ there were two people called Varghese and Susan, ಮತ್ತು ಅಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ವರ್ಗೀಸ್ ಹಾಗೂ ಸೂಸನ್ ಎಂಬುದಾಗಿ. and they had they were married, they were husband and wife, ಅವರಿಗೆ ಮದುವೆ ಆಗಿತ್ತು, ಅವರು ಗಂಡ ಹೆಂಡತಿಯರಾಗಿದ್ರು. and they had a first born baby girl, ಅವರಿಗೆ ಮೊದಲು ಒಂದು ಹೆಣ್ಣು ಮಗು ಹುಟ್ಟಿತು, and they named that baby girl Prima. ಮತ್ತು ಆ ಒಂದು ಮಗುವಿಗೆ ಪ್ರೈಮ ಎಂಬುದಾಗಿ ಹೆಸರವರಿಟ್ಟರು. The meaning of Prima is first. ಪ್ರೈಮ ಹೆಸರಿನ ಅರ್ಥ ಮೊದಲನೇದಾಗಿ, ಪ್ರಥಮವಾದಂಥದ್ದು. And they were glad that God gifted them with a precious child. ಮತ್ತು ಅವರು ಇಷ್ಟೊಂದು ಸಂತೋಷವಾಗಿದ್ದರಂದ್ರೆ ಕರ್ತನು ಅವರಿಗೆ ಒಂದು ಉಡುಗೊರೆಯಾಗಿ ಈ ಮಗುವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. This father was working in the central government as a gazetted officer. ಮತ್ತು ಒಂದು ಗೆಸೆಟೆಡ್ ಆಫೀಸರ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಈ ಒಂದು ತಂದೆಯವರು ಕೆಲಸ ಮಾಡ್ತಾ ಇದ್ರು. And this mother was a professor of zoology in one of the colleges. ಅಲ್ಲಿರುವಂತಹ ಒಂದು ಕಾಲೇಜಿನಲ್ಲಿ ಝುವಾಲಜಿ ಪ್ರೊಫೆಸರ್ ಈ ತಾಯಿಯಾಗಿದ್ರು, ಈ ಮಗುವಿನ ತಾಯಿ. And they were living a happy life. ಅವರು ತುಂಬಾ ಸಂತೋಷವಾದಂತಹ ಜೀವನವನ್ನ ಜೀವಿಸ್ತಾ ಇದ್ರು. But after 4 years they got a news. ಆದರೆ 4 ವರ್ಷಗಳ ನಂತರ ಅವರಿಗೆ ಒಂದು ಸಮಾಚಾರ ಬಂತು that they were pregnant again with another baby. ಮತ್ತು ಅವಾಗ ಅವರಿಗೆ ಗೊತ್ತಾಯ್ತು ಅವರು ಮತ್ತೊಂದು ಕೂಸನ್ನ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಎಂಬುದಾಗಿ. But they didn't want one more child, they only wanted one child. ಅದಕ್ಕೆ ಅವರಿಗೆ ಇನ್ನೊಂದು ಮಗು ಬೇಕಾಗಿರಲಿಲ್ಲ, ಅವರಿಗೆ ಒಂದೇ ಮಗು ಸಾಕಾಗಿತ್ತು. So they went to the doctor and asked, please can I abort this child, because we can only probably afford to look after one child really well, and we want to love on this one child. ಮತ್ತೆ ಅವರು ಆ ನಂತರ ಡಾಕ್ಟರ್ ಕಡೆಗೆ ಹೋಗಿ ಅವರು ಹೇಳಿದ್ರು, ಈ ಮಗು ನಮಗೆ ಬೇಕಾಗಿಲ್ಲ, ಇದನ್ನ ಅಬಾರ್ಷನ್ ಮಾಡಿಸಬಹುದಾ ಎಂಬುದಾಗಿ ಅವರು ಡಾಕ್ಟರಿಗೆ ಕೇಳಿದ್ರು. ಯಾಕಂದ್ರೆ ನಾವು ಒಂದೇ ಮಗುವಿನ ಪಾಲನೆ ಪೋಷಣೆಯನ್ನ ಮಾಡ್ಲಿಕ್ಕೆ ನಮಗೆ ಆಗ್ತದೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. She went to multiple doctors, but none of the doctors would let her abort this baby. ಅವರು ಬಹಳ ಅನೇಕ ಡಾಕ್ಟರ್ಗಳಿಗೆ, ವೈದ್ಯರ ಕಡೆಗೆ ಹೋದಾಗಲೂ ಸಹ ಯಾವುದೇ ವೈದ್ಯರು ಆ ಒಂದು ಮಗುವನ್ನ ಅಬಾರ್ಟ್ ಮಾಡ್ಲಿಕ್ಕೆ ಅವರಿಗೆ ಅನುಮತಿ ಕೊಡ್ತಾ ಇರಲಿಲ್ಲ. I thank God for doctors who stand for life. ನಾನು ಆ ಡಾಕ್ಟರ್ಸ್ ಗಳಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಅವರು ಜೀವಕ್ಕಾಗಿ ನಿಲ್ಲುವಂತಹ ಡಾಕ್ಟರ್ಸ್ಗಳು. But when the first name Prima was decided for the first child, ಮತ್ತು ಪ್ರೈಮ ಎಂಬುದಾಗಿ ಮೊದಲನೇ ಮಗುವಿಗೆ ಹೆಸರು ನಿರ್ಧರಿಸಲ್ಪಟ್ಟಾಗ, God decided a second name for the second baby. ಮತ್ತು ದೇವರು ಎರಡನೇ ಮಗುವಿಗೆ ದೇವರು ಹೆಸರನ್ನ ನಿರ್ಧರಿಸಿದರು, and that was Sekunda. ಮತ್ತು ಅದು ಸೆಕುಂದ. ಆಮೆನ್. I am here by the grace of God. That was my story. ನಾನು ಇಲ್ಲಿದ್ದೇನೆ, ಕರ್ತನ ನಾಮಕ್ಕೆ ಮಹಿಮೆ ಆಗಲಿ, ಇದು ನನ್ನ ಕತೆ. The world may put labels on you or decide boxes for you, but God has a plan for your life. ಈ ಲೋಕದವರು ನಿಮಗೆ ಏನಾದರೂ ಹೇಳಬಹುದು, ನಿಮಗೆ ಏನಾದರೂ ಒಂದು ನಾಮವನ್ನು ಕೊಡಬಹುದು, ಆದರೆ ಕರ್ತನಿಗೆ ಒಂದು ನಿಮಗೋಸ್ಕರ ನಾಮ ಉಂಟು. By the way, I didn't know this story at all. ಈ ಒಂದು ಕತೆ ನನಗೆ ಮೊದಲಿಂದ ಗೊತ್ತಿರಲಿಲ್ಲ. When I got married to my husband, my mother told this story to my husband, and I am listening to this whole story. ಮತ್ತೆ ನಾನು ಮದುವೆ ಆದಾಗ ನನ್ನ ಗಂಡನಿಗೆ ನನ್ನ ತಾಯಿಯವರು ಈ ಕತೆನ ಹೇಳ್ತಾ ಇದ್ದಾರೆ. ಆಗ ನಾನು ಯೋಚಿಸ್ತಾ ಇದ್ದೇನೆ, ಅಚಂಬಿಸ್ತಾ ಇದ್ದೇನೆ ಈ ಕತೆಯನ್ನ ಕೇಳಿ. But God is good. ಆದ್ರೆ ದೇವರು ಒಳ್ಳೆಯವನು. Amen. He has a specific plan for you because you are his precious child. ಆತನು ನಮ್ಮಲ್ಲಿರುವಂತಹ ಒಬ್ಬೊಬ್ಬರಿಗೆ ಒಂದು ಯೋಜನೆ ಇದೆ, ಯಾಕಂದ್ರೆ ಕರ್ತನು ನಮ್ಮನ್ನ ಪ್ರೀತಿಸುವಂತ ದೇವರು. I have been married to Pastor Biju Tampi for almost 26 years this year. ಈಗ 26 ವರ್ಷಗಳಾಯಿತು ನಾನು ಬಿಜು ತಂಪಿ ಅವರನ್ನ ಮದುವೆಯಾಗಿ. We have 3 boys. Timothy is 25. ನಮಗೆ 3 ಮಕ್ಕಳಿದ್ದಾರೆ. ತಿಮೋತಿ ಅವರು 25ನೇ ವರ್ಷ, ಮೊದಲನೇ ಮಗ. Nathan is 23. ನೇತನ್ ಅವರು 23 ವರ್ಷದವರು. And Benjamin is 14 years old. ಮತ್ತು ಬೆಂಜಮಿನ್ ಅವರು 14 ವರ್ಷದವರು. And we are honored to be serving God in this nation, living in Mumbai right now. ಮತ್ತು ಈ ಒಂದು ದೇಶದಲ್ಲಿ ಕರ್ತನ ಸೇವೆ ಮಾಡೋದಕ್ಕಾಗಿ ನಾವು ತುಂಬಾ ಗೌರವ ಪಡ್ತೇವೆ. ಮತ್ತು ಈಗ ತಾತ್ಕಾಲಿಕವಾಗಿ ಸದ್ಯಕ್ಕೆ ನಾವು ಮುಂಬೈಲಿ ಇರ್ತಾ ಇದ್ದೇವೆ. But I am ever so grateful that God decided to join me into this family of Pastor V.A. Tampi and Mariama Tampi. ನಾನು ಕರ್ತನಿಗೆ ಪೂರ್ಣ ಹೃದಯದಿಂದ ಋಣಿಯಾಗಿದ್ದೇನೆ. ಅವರು ನಿರ್ಧರಿಸಿದರು ನನಗೆ ಪಾಸ್ಟರ್ ತಂಪಿ ಅವರ ಕುಟುಂಬದಲ್ಲಿ ಸೇರಿಸುವುದಕ್ಕಾಗಿ. The last time I came to this hall was with them. ಮತ್ತು ಕೊನೆ ಬಾರಿ ನಾನು ಈ ಹಾಲಿಗೆ ಬಂದಾಗ ಅವರೊಟ್ಟಿಗೆ ಬಂದಿದ್ದೆ. And today it's a different story, but I want to honor them and thank God for their lives, for the great man of God Pastor V.A. Tampi and my mama
Mariama Tampi. ಇವತ್ತು ಪಾಸ್ಟರ್ ಬಿ ತಂಪಿ ಮತ್ತು ಪಾಸ್ಟರ್ ಮರಿಯಮ್ಮ ತಂಪಿ ಅವರು ನಮ್ಮ ಮಧ್ಯದಲ್ಲಿಲ್ಲ, ಬೇರೆ ಕತೆ ಆಗಿರಬಹುದು. ಆದ್ರೂ ಸಹ ಈ ಒಂದು ಸಮಯದಲ್ಲಿ ನಾನು ಅವರನ್ನ ಕರ್ತನ ಪ್ರಸನ್ನತೆಯಲ್ಲಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುವವರಿಗೆ ಗೌರವ ಸಲ್ಲಿಸುವವಳಾಗಿದ್ದೇನೆ. They have inspired my life, taught me everything I know in ministry, and led me till they were here. ಇಲ್ಲಿವರೆಗೂ ನನ್ನ ಸೇವೆ ಎಲ್ಲಿವರೆಗೂ ಅವರು ಈ ಭೂಲೋಕದಲ್ಲಿದ್ದರು, ನನ್ನ ಸೇವೆಯಲ್ಲಿ ನಾನು ಏನೆಲ್ಲ ಕಲ್ತಿದ್ದೇನೆ ಅವರಿಂದ ನಾನು ಕಲ್ತಿದ್ದೇನೆ. So I really want to give honor where honor is due. ಅದಕ್ಕೋಸ್ಕರ ಎಲ್ಲಿ ನಾವು ಗೌರವ ಸಲ್ಲಿಸುವುದಕ್ಕಾಗಿ ಬೇಕೋ ಅಲ್ಲಿ ನಾವು ಗೌರವ ಸಲ್ಲಿಸಬೇಕು. Today I would like to share with you something that the Lord has been teaching me through the past few days and months. ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ಕರ್ತನು ನನಗೆ ಕೆಲವು ವಿಷಯಗಳನ್ನು ಕಲಿಸ್ತಾ ಇದ್ದಾರೆ. ಅದನ್ನೇ ನಾನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಮನಸ್ಸು ಮಾಡ್ತೇನೆ. We are all saved by grace. ನಾವೆಲ್ಲರೂ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ಹೌದಲ್ಲ? We come to church. ನಾವು ಸಭೆಗೆ ಬರ್ತೇವೆ. We are filled by the Holy Spirit. ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ. We are all this. ನಾವು ಇದೆಲ್ಲ ಇದ್ದೇವೆ. But yet there could be something that can slightly take us out of track. ಮತ್ತು ಇದೆಲ್ಲ ಇದ್ದಾಗಲೂ ಸಹ ಕೆಲವು ಚಿಕ್ಕ ಚಿಕ್ಕ ಸಂಗತಿಗಳು ನಮ್ಮನ್ನ ಒಂದು ಮಾರ್ಗದಿಂದ ಹೊರಗಡೆ ತಕೊಂಡು ಬರಬಹುದು. Can we read from Genesis chapter 1 verse 26? ಆದಿಕಾಂಡ 1ನೇ ಅಧ್ಯಾಯ ಅದರ 26ನೇ ವಚನವನ್ನು ನಾವು ಓದಿಕೊಳ್ಳಬಹುದಾ? It says like this: Then God said, "Let us make man in our image, according to our likeness." ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. Verse 27 also, please. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. 28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. We are created in the image of God. ನಾವು ದೇವರ ಸ್ವರೂಪದಲ್ಲಿ ನಾವು ರಚಿಸಲ್ಪಟ್ಟಿದ್ದೇವೆ. And God said, "Let them have dominion." ಮತ್ತು ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ಈ ಭೂಲೋಕದ ಸಂಗತಿಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಡ್ತಾರೆ ಎಂಬುದಾಗಿ. God purposed that we subdue and have dominion over this earth. ಈ ಒಂದು ಲೋಕದ ಮೇಲೆ ನಾವು ಆಳ್ವಿಕೆ ಮಾಡಬೇಕೆಂಬುದಾಗಿ ಕರ್ತನು ನಮಗೆ ದೊರೆತನವನ್ನ ಕೊಟ್ಟಿದ್ದಾರೆ. Psalm 8 verse 4 says like this: "What is man that you are mindful of him, and the son of man that you visit him? For you have crowned him a little lower than the angels, and you have crowned him with glory and honor. You have made him to have dominion over the works of your hands. You have put all things under his feet." Until verse 6. ಅವನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? Amen. Did you know that? ಈಗ ಇದನ್ನ ಕೇಳಿದ್ರಾ ನೀವು? That you are crowned with glory and honor. ನೀವು ದೇವರ ಮಹಿಮೆಯಿಂದ ದೇವರ ಮಹಿಮೆಯ ಕಿರೀಟವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ ಎಂಬುದಾಗಿ. And God has put all things under our feet. ಮತ್ತು ದೇವರು ಎಲ್ಲಾ ಸಂಗತಿಗಳನ್ನು ನಮ್ಮ ಪಾದದ ಕೆಳಗಡೆ ಹಾಕಿದ್ದಾನೆ. But sometimes we are so busy calling ourselves, "I am just a kida." ಮತ್ತು ಕೆಲವು ಬಾರಿ ಹಿಂಗಾಗ್ತದೆ, ನಾವು ನಾನು ಚಿಕ್ಕ ಮೃಗ ಆಗಿದ್ದೇನೆ ಎಂಬುದಾಗಿ ನಾವು ಯೋಚಿಸ್ತಾ I ಇರ್ತೇವೆ. don't know anything, I am nobody. ನನಗೇನು ಗೊತ್ತಿಲ್ಲ, ನಾನು ಯಾರೂ ಇಲ್ಲ ಎಂಬುದಾಗಿ.
It is good to be humble. We need to be humble before God. ಹೌದು, ನಾವು ಕರ್ತನ ಮುಂದೆ ನಾವು ದೀನರಾಗಿರ್ಬೇಕು, ಅದು ಒಳ್ಳೆ ಸಂಗತಿ. But there is a call on your life to take dominion. ಆದರೆ ನಿಮ್ಮ ಒಂದು ಜೀವಿತದ ಮೇಲೆ ಕರೆ ಇದೆ ಆ ದೊರೆತನವನ್ನ ಮಾಡೋದಕ್ಕಾಗಿ. And there is one person who doesn't want you to realize that you have dominion. ಮತ್ತೆ ಒಬ್ಬ ವ್ಯಕ್ತಿ ಇಂಥವನಿದ್ದಾನೆ, ಅವನಿಗೆ ನಿಮಗೆ ದೊರೆತನ ಕೊಟ್ಟಿದೆ ಎಂಬುದಾಗಿ ಗೊತ್ತಾಗಬಾರದೆಂಬುದಾಗಿ ಅವನು ಸದಾಕಾಲ ಪ್ರಯತ್ನಿಸ್ತಾ ಇದ್ದಾನೆ. The enemy does not want you to realize who you are. ನಮ್ಮ ವೈರಿಗೆ ಯಾವಾಗಲೂ ಆತನು ಕೆಲಸ ಮಾಡ್ತಾ ಇದ್ದಾನೆ, ನಮಗೆ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಮ್ಮ ಪರಿಜ್ಞಾನ ನಮಗೆ So ಬರಬಾರದು. that's why Paul says in 2 Corinthians 2 verse 11, for we are not ignorant of his schemes, so that Satan cannot take advantage of us. ಮತ್ತೆ ಅದಕ್ಕೋಸ್ಕರ ಕೊರಿಂಥದ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಮ್ಮ ಪಾಪಗಳ ಬಗ್ಗೆ ಪರಿಜ್ಞಾನ ನಮಗೆ ಇಲ್ಲದಂತೆ ಶೈತಾನನು ನಮ್ಮನ್ನ ಮೋಸಗೊಳಿಸುತ್ತಾನೆ ಎಂಬುದಾಗಿ. We should not be unaware, otherwise somebody else will take advantage of us. ನಾವು ಅದರ ಕೆಲವು ವಿಷಯಗಳ ಬಗ್ಗೆ ಪರಿಜ್ಞಾನ ಇಲ್ಲದೆ ಹೋದಿದ್ರೆ ನಮ್ಮ ಬಗ್ಗೆ ಬೇರೆ ಶೈತಾನನು ವೈರಿಯು ನಮ್ಮ ಬಗ್ಗೆ ಬೇರೆ ಸಂಗತಿಗಳನ್ನ ತಗೊಳ್ತಾನೆ. I am not talking about anybody else taking advantage of us. ಬೇರೆ ಯಾರು ನಮ್ಮ ಬಗ್ಗೆ ಅಡ್ವಾಂಟೇಜ್ ತಕೊಳ್ಳುವುದಲ್ಲ. But Ephesians chapter 6 verse 12 says we do not wrestle against flesh and blood. ಮತ್ತೆ ಎಫೆಸಿಯನ್ನರು ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾವು ಮನುಷ್ಯ ಮಾತ್ರದವರ ಸಂಗಡ ನಾವು ಯುದ್ಧ ಮಾಡುವುದಿಲ್ಲ. But against the principalities, against powers, against the rulers of the darkness of this age. ಆದರೆ ರಾಜ್ಯತ್ವಗಳ ಮೇಲೆ ಹಾಗೂ ಈ ಲೋಕದಲ್ಲಿರುವ ಅಂಧಕಾರದ ದೊರೆತನಗಳ ಮೇಲೆ ನಾವು ದೊರೆತನ ಮಾಡ್ತೇವೆ ಎಂಬುದಾಗಿ ಹೇಳ್ತಾರೆ. Against spiritual hosts of wickedness in the heavenly places. ಅಲ್ಲಿ ಪರಲೋಕದಲ್ಲಿ ಸ್ವರ್ಗದಲ್ಲಿ ಇರುವಂತಹ ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ ದೊರೆತನ ಮಾಡಬೇಕೆಂಬುದಾಗಿ, ಯುದ್ಧ ಮಾಡಬೇಕೆಂಬುದಾಗಿ. But sometimes we think our enemy is flesh and blood. ಮತ್ತೆ ಕೆಲವು ಬಾರಿ ನಾವು ಈ ರೀತಿಯಾಗಿ ಯೋಚಿಸ್ತೇವೆ, ನಮ್ಮ ಶರೀರ ಹಾಗೂ ನಮ್ಮ ರಕ್ತ ನಮ್ಮ ವಿರುದ್ಧ ವೈರಿಯಾಗಿದ್ದಾರೆ ಎಂಬುದಾಗಿ. Some of us are married here. ಎಷ್ಟು ಜನ ನಮ್ಮಲ್ಲಿ ಕೆಲವರು ಮದುವೆಯಾಗಿದ್ದವರಿದ್ದೇವೆ, ಹೌದಲ್ಲ? Some of us think that flesh and blood is our husband, is our biggest enemy. ಮತ್ತೆ ನಮ್ಮ ಒಂದು ಶರೀರ ರಕ್ತ ನಮ್ಮ ಗಂಡನಾಗಿದ್ದಾರೆ, ಅವರೇ ನಮ್ಮ ಶತ್ರು ಎಂಬುದಾಗಿ ನಾವು ಕೆಲವು ಬಾರಿ ಯೋಚಿಸ್ತೇವೆ. Some of us think our sister-in-law or mother-in-law is our biggest enemy. ಕೆಲವು ಬಾರಿ ನಾವು ನಮ್ಮ ಅತ್ತೆಯವರು ನಮಗೆ ವೈರಿಯಾಗಿದ್ದಾರೆ ಎಂಬುದಾಗಿ ನಾವು ಯೋಚಿಸ್ಕೊಳ್ತೇವೆ. Some of us may think that our co-worker or our boss is our biggest enemy. ಕೆಲವು ಬಾರಿ ನಾವು ನಮ್ಮ ಜೊತೆ ಕೆಲಸ ಮಾಡುವಂತವರು ಅಥವಾ ನಮ್ಮ ಮೇಲಿರುವಂತಹ ಬಾಸ್ ನಮಗೆ ವೈರಿ ಎಂಬುದಾಗಿ ನಾವು ಯೋಚಿಸ್ತೇವೆ. Sometimes even the devil manages to convince that your pastor is your biggest enemy. ಕೆಲವು ಬಾರಿ ಇದು ಸಹ ಆಗ್ತದೆ, ಶೈತಾನನು ನಮ್ಮ ತಲೆಯಲ್ಲಿ ಈ ಒಂದು ಹುಳವನ್ನು ಹಾಕ್ತಾನೆ, ಏನಂದ್ರೆ ನಮ್ಮ ಪಾಸ್ಟರ್ ನಮಗೆ ವೈರಿಯಾಗಿದ್ದಾರೆ ಎಂಬುದಾಗಿ. But our wrestle is not with anyone who has flesh and blood. ಆದ್ರೆ ನಮ್ಮ ಯುದ್ಧ ಯಾವುದೇ ಮನುಷ್ಯ ಮಾತ್ರದವರ ಸಂಗಡೊಟ್ಟಿಗೆ ಇಲ್ಲವೇ ಇಲ್ಲ. We can have small misunderstandings that can lead to big problems. ನಮಗೆ ಚಿಕ್ಕವಾದಂತಹ ಅಪಾರ್ಥಗಳಾಗಬಹುದು, ಅದರಿಂದ ದೊಡ್ಡ ಸಮಸ್ಯೆಗಳು ಉಂಟಾಗ್ತದೆ. Small cracks, if we don't take care, it can become big holes. ನಾವು ಚಿಕ್ಕ ಕ್ರ್ಯಾಕ್ಸ್ ಗಳನ್ನ ನಾವು ಅದನ್ನ ಕಾಳಜಿ ವಹಿಸದೆ ಹೋಗೋದಾದ್ರೆ ಅಲ್ಲಿ ಬಿರುಕುಗಳು ಬರ್ಲಿಕ್ಕೆ ಉಂಟಾಗ್ತದೆ. Small changes with a matter of time, it can be a big difference. ಮತ್ತೆ ಚಿಕ್ಕ ಸಂಗತಿಗಳನ್ನ ನಾವು ಬದಲಾಯಿಸ್ತಾ ಹೋಗುವುದಾದ್ರೆ ಸಮಯ ಕಳೆದಾಗ ಅದು ದೊಡ್ಡ ಬದಲಾವಣೆಯಾಗಿ ಮಾರ್ಪಡ್ತದೆ. For example, when we diet, ಮತ್ತೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇವೆ, ನಾವು ಡಯಟ್ ಮಾಡುವಾಗ. how many of you do dieting? ಎಷ್ಟು ಜನರು ಡಯಟಿಂಗ್ ಮಾಡ್ತೀರಾ? I wish I was doing it properly. ನಾನು ಯೋಚಿಸ್ತೇನೆ, ನಾನು ಅದನ್ನ ಸರಿ ಮಾಡಿದ್ರೆ ಎಷ್ಟೋ ಒಳ್ಳೇದಾಗಿರ್ತದೆ ಎಂಬುದಾಗಿ. If we just avoid sugar, ನಾವು ಸುಮ್ಮನೆ ಸಕ್ಕರೆ ತಿನ್ನುವುದು ನಿಲ್ಲಿಸಿದ್ರೆ, in a matter of time, if you consistently avoid sugar, you will lose weight. ನಿರಂತರವಾಗಿ ಸಕ್ಕರೆ ತಿನ್ನುವುದನ್ನ ನೀವು ಸಮಯಕ್ಕೆ ನಿರಂತರವಾಗಿ ನೀವು ಮಾಡುವುದಾದ್ರೆ ಕೆಲವು ಸಮಯ ಕಳೆದ ನಂತರ ಸರಿಯಾಗಿ ನಮಗೆ ವೇಟ್ ಲಾಸ್ ಆಗ್ತದೆ. ಚಿಕ್ಕ ಚೇಂಜ್. In the same way, if you look at a plane that has to take off from Belgaum airport, ಈಗ ಯೋಚಿಸ್ರಿ, ಅದೇ ರೀತಿಯಾಗಿ ಒಂದು ವಿಮಾನ ಈ ಬೆಲ್ಗಾಂ ಏರ್ಪೋರ್ಟ್ ದಿಂದ ಅದು ವಿಮಾನ ಏರ್ಬೇಕಾದ್ರೆ to go north to Delhi, ನಾರ್ತ್ ಡೆಲ್ಲಿಗೆ ಹೋಗ್ಬೇಕಾದ್ರೆ slight change only the pilot decides to take. ಪೈಲಟ್ ಯೋಚಿಸ್ತದ, ನಾನು ಸ್ವಲ್ಪ ಹೊಳಿಸ್ತೇನೆ ಎಂಬುದಾಗಿ. But after 1 or 2 hours, the plane will land in Nepal. ಆದ್ರೆ 1-2 ಗಂಟೆ ನಂತರ ನೋಡಿದ್ರೆ ನೇಪಾಳಲ್ಲಿ ಪ್ಲೇನ್ ಹೋಗ್ತದೆ. And this is the enemy scheme, that he allows us to accommodate slight changes.
ಇದೇ ವೈರಿಯ ಒಂದು ಚಾವಿಯಾಗಿದೆ. ಇಂಥ ಚಿಕ್ಕ ಚಿಕ್ಕ ಸಂಗತಿಗಳಿಂದ ಅವನು ನಮ್ಮನ್ನ ಗಲಿಬಿಲಿಯಲ್ಲಿ ಇಡ್ತಾನೆ. But only after a while you probably realize you are not in Delhi, you are in Nepal now. ಅದರ ಪ್ರತ್ಯಾಂಶ ಏನಾಗ್ತದೆ ಅಂದ್ರೆ ಕೆಲವು ಸಮಯ ಆದ ನಂತರವೇ ನಮಗೆ ಗೊತ್ತಾಗ್ತದೆ, ಇಲ್ಲ ನಾನು ಡೆಲ್ಲಿಯಲ್ಲಿಲ್ಲ, ನಾನು ನೇಪಾಳಲ್ಲಿದ್ದೇನೆ ಎಂಬುದಾಗಿ. In the same way, decisions that we take, choices that we make are very crucial. ಅದೇ ರೀತಿಯಾಗಿ ಯಾವ ನಿರ್ಧಾರಗಳನ್ನು ನಾವು ತಗೊಳ್ತೇವೆ, ಯಾವ ಆಯ್ಕೆಗಳನ್ನು ನಾವು ಮಾಡ್ಕೊಳ್ತೇವೆ, ಅದು ತುಂಬಾ ಪ್ರಾಮುಖ್ಯವಾದಂಥದ್ದು. Today you are at the place because of some choices and decisions you made in the past. ನೀವು ಈ ದಿನ ಇಲ್ಲಿದ್ದೀರಾ, ಅದರ ಕಾರಣ ಏನು ಗೊತ್ತಾ? ಒಂದು ಹಳೆಯ ಸಮಯದಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ಮಾಡಿರೋದ್ರಿಂದ ಇವತ್ತು ನೀವು ಇಲ್ಲಿದ್ದೀರಾ. Well, I am here today because 26 years ago I got married to my husband Biju Tampi. ನಾನು 26 ವರ್ಷಗಳ ಹಿಂದೆ ಪಾಸ್ಟರ್ ಬಿಜು ತಂಪಿ ಅವರನ್ನ ಮದುವೆ ಆಗಿರುವ ಕಾರಣದಿಂದ ನಾನು ಇವತ್ತಿಲ್ಲಿದ್ದೇನೆ. I wouldn't have got a chance to meet any of you or even have the loving relationship I have with Phoebe Chechi if not for that decision. ಆ ಒಂದು ನಿರ್ಧಾರ ನಾನು ತೆಗೆದುಕೊಳ್ಳದೆ ಹೋಗಿರೋದಾದ್ರೆ ನಾನು ಇವತ್ತು ಎಂದೂ ನಿಮ್ಮೆಲ್ಲರನ್ನು ಭೇಟಿಯಾಗ್ಲಿಕ್ಕೂ ಆಗ್ತಾ ಇರಲಿಲ್ಲ, ಹಾಗೂ ಫಿಬಿ ಚೇಚಿ ಅವರೊಟ್ಟಿಗೆ ಇರುವಂತಹ ಪ್ರೀತಿಯ ಸಂಬಂಧವನ್ನ ಸಹ ನಾನು ಅನುಭವಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. In the same way, the decisions that we make today determines our future. ಅದೇ ರೀತಿಯಾಗಿ ಇವತ್ತು ನಾವು ನಿರ್ಧರಿಸುವಂತಹ ಒಂದು ನಿರ್ಧಾರಗಳು ನಮ್ಮ ಒಂದು ಫ್ಯೂಚರ್ ಅನ್ನು ಅದು ಡಿಸೈಡ್ ಮಾಡ್ತದೆ. So what you decide today has to be on the foundations of truth, on solid ground. ಮತ್ತು ಇವತ್ತು ನೀವು ನಿರ್ಧರಿಸುವಂತ ಪ್ರತಿಯೊಂದು ನಿರ್ಧಾರಗಳು ಸತ್ಯದ ಆಧಾರದ ಮೇಲೆ ಇರಬೇಕು. Amen. Amen. I want to ask a question today. Are we believing any lies? ನಾನು ಇವತ್ತು ಒಂದು ಪ್ರಶ್ನೆನ ನಿಮಗೆ ಕೇಳುವುದಕ್ಕಾಗಿ ಮನಸ್ಸು ಮಾಡ್ತೇವೆ. ನಾವೆಲ್ಲರೂ ಏನಾದರೂ ಒಂದು ಸುಳ್ಳನ್ನ ನಂಬ್ತಾ ಇದ್ದೇವಾ? You know, the devil can put lies into our mind. ಶೈತಾನನು ನಮಗೆ ಸುಳ್ಳುಗಳನ್ನ ನಮ್ಮ ಮೈಂಡ್ ಅಲ್ಲಿ ಹಾಕಬಹುದು. We are all girls, not the Jew lies, but lie. ನಾವೆಲ್ಲರೂ ಇಲ್ಲಿ ಹುಡುಗಿಯರಾಗಿದ್ದೇವೆ. ಲೈಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದು ಏನು ಆಗ್ತದೆ, ಆದ್ರೆ ಇಲ್ಲಿ ನಾವು ಸುಳ್ಳಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ. You know, if I tell you that this is a pen, ಈಗ ನಾವು ಹೇಳುದಾದ್ರೆ ಇದು ಪೆನ್ ಎಂಬುದಾಗಿ, is it true? ಅದು ನಿಜನಾ? You all know, array, this is not pen, this is flower, rose flower. ನಿಮ್ಮೆಲ್ಲರಿಗೂ ಗೊತ್ತು, ಇಲ್ಲ ಇದು ಪೆನ್ ಅಲ್ಲ, ಇದು ರೋಸ್ ಎಂಬುದಾಗಿ. It's very obvious. ಅದು ತುಂಬಾ ಸುಲಭವಾಗಿ ನಾವು ಹೇಳಬಹುದು. But we are all women who work in kitchens. ಆದ್ರೆ ನಾವೆಲ್ಲರೂ ಕಿಚನ್ ಅಲ್ಲಿ ಕೆಲಸ ಮಾಡುವಂತ ಸ್ತ್ರೀಯರು. Besan atta is what color? ಬೇಸನ್ ಒಂದು ಹಿಟ್ಟು ಯಾವ ಬಣ್ಣದ ಇರ್ತದೆ? Yellow. ಯೆಲ್ಲೋ. If I tell besan atta is ಚಾವಲ್ ಕಾ ಆಟ, ವಿಲ್ ಯು ಬಿಲೀವ್ ಮೀ? ನಾನು ಬೇಸನಿನ ಹಿಟ್ಟು ಅಕ್ಕೆ ಹಿಟ್ಟು ಎಂಬುದಾಗಿ ಹೇಳುವುದಾದ್ರೆ ನೀವು ನಮ್ಮನ್ನ ನಂಬ್ತೀರಾ? Suppose I pick up corn flour and tell you this is ಚಾವಲ್ ಕಾ ಆಟ, will you believe a little? ಮತ್ತು ಆದ್ರೆ ಕಾರ್ನ್ ಫ್ಲವರ್ ಅನ್ನ ತೆಗೆದು ಇದು ಅಕ್ಕೆ ಹಿಟ್ಟು ಎಂಬುದಾಗಿ ಹೇಳುವುದಾದ್ರೆ ನೀವು ನಂಬಬಹುದಾ? You can believe because that is also white, this is also. ಸ್ವಲ್ಪ ನಾವು ನಂಬಬಹುದು, ಯಾಕಂದ್ರೆ ಇದು ಸಹ ಬಿಳಿಯಾಗಿರ್ತದೆ, ಅದು ಸಹ ಬಿಳಿಯಾಗಿರ್ತದೆ. This is how the enemy tricks us. ಈ ರೀತಿಯಾಗಿ ವೈರಿ ನಮ್ಮನ್ನ ಮೋಸಗೊಳಿಸುತ್ತಾನೆ. He doesn't bring a big lie and makes you aware. ಆತನು ಒಂದು ದೊಡ್ಡ ಸುಳ್ಳನ್ನ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಇಡುವುದಿಲ್ಲ. Slight changes that can, ಅರೆ ये चावल का आटा है कि कॉर्नफ्लावर है. ಚಿಕ್ಕ ಚಿಕ್ಕ ಬದಲಾವಣೆ, ಅದು ಅಕ್ಕಿ ಹಿಟ್ಟಾಗಿದೆಯೋ ಅಥವಾ ಕಾರ್ನ್ಫ್ಲೋರಿನ ಹಿಟ್ಟಾಗಿದೆ ಎಂಬುದಾಗಿ. He puts thoughts in our mind that can confuse us. ಆತನು ಆ ಒಂದು ಆಲೋಚನೆಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಹಾಕ್ತಾನೆ, ಅದರಿಂದ ನಾವು ಗಲಿಬಿಲಿಗೆ ಉಂಟಾಗ್ತೇವೆ. That's why in Romans chapter 12 verse 2 it says, do not be conformed to the patterns of this world, but be transformed by the renewing of your mind. ಅದಕ್ಕೋಸ್ಕರ ರೋಮ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 12ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಈ ಲೋಕದ ಸಂಗತಿಗಳಿಗೆ ಮನಸ್ಸು ಹಾಕದೆ ನಾವು ನಮ್ಮ ಮನಸ್ಸನ್ನ ನೂತನವಾಗಿ ಬದಲಾಯಿಸ್ಕೊಳ್ತಾ ಇರಬೇಕು. We need to feed our minds with the word of God, which is the truth that God tells. ನಾವು ನಮ್ಮ ಮನಸ್ಸುಗಳಿಗೆ ದೇವರ ವಾಕ್ಯವನ್ನ, ದೇವರ ಸತ್ಯತೆಯನ್ನ ನಾವು ಉಣಿಸ್ತಾ ಇರಬೇಕು. Only when we have the word of God as reference, we will know what is a lie that we are believing. ದೇವರ ವಾಕ್ಯವು ನಮಗೆ ಒಂದು ರೆಫರೆನ್ಸ್ ಆಗಿ ಇರುವುದರಿಂದಲೇ ಮಾತ್ರ ನಮಗೆ ಏನು ಸುಳ್ಳು ಏನು ತಪ್ಪು ಎಂಬುದಾಗಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಾಗ್ತದೆ. Have we seen fishermen not with the net but with a rod trying to fish? ಮತ್ತು ನೀವು ಫಿಶರ್ ಮ್ಯಾನ್ ಅನ್ನ ನೋಡಿದ್ದೀರಾ? ನೆಟ್ ಹಾಕಿರುವಂತದ್ದಲ್ಲ, ಆದ್ರೆ ರಾಡ್ ಅನ್ನ ತಕೊಂಡು ಮೀನುಗಾರರನ್ನ ನೀವು ನೋಡಿದಿಲ್ವಾ?
They put some meat or something at the end of the hook so that the fish can catch on to that ಆ meat. ಹುಕ್ಕಿನ ಎಂಡಲ್ಲಿ Worms. ಯಾವುದೇ ಒಂದು ಮಾಂಸವನ್ನ ಸ್ವಲ್ಪ ತುಕಡಿ ಹಾಕ್ತಾರೆ, ಅದರಿಂದ ಆ ಮೀನು ಅದಕ್ಕೆ ಆಕರ್ಷಿತವಾಗಿ ಅಲ್ಲಿ ಬಂದು ಆ ಹುಕ್ ಅದರಲ್ಲಿ ಸಿಕ್ಕೊಳ್ಬೇಕೆಂಬುದಾಗಿ. The fish comes to eat the worm thinking it's food. ಆ ಒಂದು ಮೀನ ಆ ಒಂದು ಮಾಂಸವನ್ನು ತಿನ್ನೋದಕ್ಕಾಗಿ ಬರ್ತದೆ. But only later it realizes that along with the worm there is a hook that has caught my mouth. ಮತ್ತು ನಂತರವೇ ಅದಕ್ಕೆ ಗೊತ್ತಾಗ್ತದೆ ಏನಂತಂದ್ರೆ ಆ ಒಂದು ಮಾಂಸದ ಜೊತೆಗೆ ಆ ಹುಕ್ ಸಹ ಅದು ಹಿಡಿದಿದೆ ನನಗೆ ಎಂಬುದಾಗಿ. In the same way, enemy throws in bait. ಅದೇ ರೀತಿಯಾಗಿ ವೈರಿಯು ನಮಗೆ ಹುಕ್ ಹಾಕ್ತಾ ಇರ್ತಾರೆ. It doesn't look like a hook, it looks like a worm. A small thing, nice, it is for my nourishment, I will catch on to it. ಅದು ಬಲೆಯಾಗಿ ಕಂಡು ಬರುವುದಿಲ್ಲ, ಆದ್ರೆ ಚಿಕ್ಕ ಒಂದು ಹುಳದ ಹಾಗೆ ಕಂಡು ಬರ್ತದೆ. But when you catch on to the lie bait of the enemy, you will later on only realize that you have been hooked. ವೈರಿಯ ತಪ್ಪಾದ ಸುಳ್ಳಾದ ಬಲೆಗೆ ನಾವು ಬಿದ್ದಾಗಲೇ ಸಮಯ ಕಳೆದ ನಂತರವೇ ನಮಗೆ ಗೊತ್ತಾಗ್ತದೆ, ಹೌದಲ್ಲ ನಾನು ಈ ಒಂದು ಸುಳ್ಳಕ್ಕೆ ನಾನು ಸಿಕ್ಕಾಕೊಂಡಿದ್ದೇನೆ ಎಂಬುದಾಗಿ. When the enemy sees that you have caught the bait, he takes you for a ride. ವೈರಿ ನೀವು ಆ ಬಲೆಗೆ ಸಿಕ್ಕಾಕೊಂಡಿರ ಎಂಬುದಾಗಿ ಆತನಿಗೆ ಅರಿಯುವಾಗ ಅವನು ನಿಮ್ಮನ್ನ ಹೊರತೆಗಿದ್ದಾನೆ. This scheme of the enemy did not start yesterday and today. ಈ ಒಂದು ವೈರಿಯ ಸ್ಕೀಮ್ ಅದು ನಿನ್ನೆ ಮೊನ್ನೆ ಪ್ರಾರಂಭಿಸಿದಂತದ್ದಲ್ಲ. This started right at the Garden of Eden. ಏದೇನ್ ತೋಟದಿಂದಲೇ ಅದು ಪ್ರಾರಂಭಿಸಿದ್ದು. In Genesis chapter 3, we read about this. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಿಕೊಳ್ತೇವೆ. Can we read verse 1? ಅದು ಮೊದಲನೇ ವಚನವನ್ನು ನಾವು ಓದಿಕೊಳ್ಳಬಹುದಾ? He asked the woman, has God indeed said you shall not eat of every tree in the garden? ಆ ಸರ್ಪವು ಸ್ತ್ರೀ ಬಳಿಗೆ ಬಂದು ಈ ರೀತಿಯಾಗಿ ಕೇಳಿದ್ರು, ಏನಮ್ಮ ಇಲ್ಲಿ ತೋಟದಲ್ಲಿರುವ ಯಾವುದೇ ಮರದ ಹಣ್ಣನ್ನು ತಿನ್ನಬಾರದೆಂಬುದಾಗಿ ದೇವರು ಅಪ್ಪಣೆ ಕೊಟ್ಟಿದ್ದಾರೋ? All of you know the story? ನಿಮ್ಗೆಲ್ಲರಿಗೂ ಈ ಕತೆ ಗೊತ್ತಲ್ವಾ? Adam and Eve. ಆದಾಮ ಮತ್ತು ಹವ್ವಳ ಬಗ್ಗೆ. Yeah. So what did the serpent ask? ಅಲ್ಲಿ ವೈರಿ ಏನ್ ಕೇಳ್ತಾ ಇದ್ದಾರೆ? Has God indeed said? ಹೌದು, ಬಹುಶಃ ದೇವರು ನಿಮಗೆ ಈ ರೀತಿಯಾಗಿ ಹೇಳಿದ್ದಾರಾ? सच में बोला है क्या? ನಿಜವಾಗಿ ಈ ರೀತಿಯಾಗಿ ಹೇಳಿದ್ದಾರಾ? आपने सुना क्या? ನಿಮಗೆ ನೀವು ಕೇಳಿದ್ದೀರಾ ಈ ರೀತಿಯಾಗಿ ಆಯ್ತು ಎಂಬುದಾಗಿ? Little gossip. ಸ್ವಲ್ಪ ನಾವು ಆಚೆ ಈಚೆಗಳ ಮಾತು. How many women loves gossip? ಎಷ್ಟು ಜನರಿಗೆ ಆಚೆ ಈಚೆ ಮಾತನಾಡುವುದು ಅದು ತುಂಬಾ ಇಷ್ಟ. I hope nobody raises your hand. ನಾನು ನಂಬ್ತೇನೆ ಯಾರು ಕೈ ಎತ್ತಬಾರ್ದು ಎಂಬುದಾಗಿ. But somehow women are known for gossip. ಆದ್ರೆ ಏನೋ ಯಾವುದೇ ಒಂದು ಕಾರಣಗಳಿಂದ ಆಚೀಚೆಗಳ ಮಾತಿಗೆ ನಾವೆಲ್ಲ ಸ್ತ್ರೀಯರು ಪ್ರಸಿದ್ಧಿಯಾಗಿದ್ದೇವೆ. But gossip originated with the serpent. ಆದ್ರೆ ಗಾಸಿಪ್ ಅದು ಶೈತಾನನಿಂದ ಇಲ್ಲಿ ಹಾವಿನಿಂದ ಬಂದಿರುವಂತದ್ದು, ಸರ್ಪದಿಂದ ಬಂದಿರುವಂತದ್ದು. Then our ears go kya kya. ಅವ್ರು ಕೇಳಿದ್ರು ಏನೆಂಬುದಾಗಿ. But Proverbs chapter 18 verse 8 says, the words of a whisperer, gossip, are like dainty morsels to be greedily eaten. They go down into the innermost chambers of the body to be remembered and mused upon. And Proverbs chapter 20 verse 19 says, do not associate with gossip. ಜ್ಞಾನೋಕ್ತಿ 20:19 ಮಂತ್ರಾಲೋಚನೆಯಿಂದಲೇ ಯುದ್ಧವನ್ನು ನಡೆಸು, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದುದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ. This topic is so important that the similar thing written in Proverbs 18:8 is again told in Proverbs 26 verse 22. ಈ ಒಂದು ವಿಷಯ ಇಷ್ಟೊಂದು ಪ್ರಾಮುಖ್ಯವಾಗಿದೆ ಅಂತಂದ್ರೆ ಜ್ಞಾನೋಕ್ತಿ 18ರಲ್ಲೂ ಸಹ ಇದು ಬರೆಯಲ್ಪಟ್ಟಿದೆ, ಹಾಗೂ ಜ್ಞಾನೋಕ್ತಿ 20ರಲ್ಲೂ ಸಹ ಇದು ಬರೆಯಲ್ಪಟ್ಟಿದೆ. So one person will tell the other person, then they will tell, "Aap jana kya?" ಒಂದು ಮನುಷ್ಯ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾನೆ, ಆ ವ್ಯಕ್ತಿ ಇನ್ನೊಬ್ಬರಿಗೆ ಹೇಳ್ತಾನೆ, ಕೇಳಿದೇನೋ? And it catches wildfire. ಮತ್ತೆ ಅದು ಒಬ್ಬರಿಂದ ಒಬ್ಬರು ಹರಡ್ತಾ ಹೋಗ್ತದೆ. But Proverbs chapter 26 verse 20 says, ಆದರೆ ಜ್ಞಾನೋಕ್ತಿ 26:20 ಈ ರೀತಿಯಾಗಿ ಹೇಳ್ತದೆ, for lack of wood the fire goes out. ಅಲ್ಲಿ ಹೆಚ್ಚು ಕಟ್ಟಿಗೆ ಇಲ್ಲದೆ ಹೋದ್ರೆ ಆ ಅಗ್ನಿಯು ಅದು ಕಡಿಮೆ ಆಗ್ತದೆ. Where there is no whisperer who gossips, contention quiets down. ಎಲ್ಲಿ ಚಾಡಿಕೋರರು ಇಲ್ಲದೆ ಇರುವಾಗ ಅಲ್ಲಿ ಅದು ಚಾಡಿ ಕಡಿಮೆ ಆಗ್ತದೆ ಎಂಬುದಾಗಿ. When there are no ears to listen, gossip dies down. ಕೇಳುವುದಕ್ಕಾಗಿ ಕಿವಿ ಇಲ್ಲದೆ ಹೋದರೆ ಚಾಡೆ ಅದು ಕಡಿಮೆ ಆಗ್ತಾ ಬರ್ತದೆ.
So somebody comes and say, "Aap suna kya?" Then you say, "Hold on. If I don't need to know it, I don't need to know it." ಯಾರಾದರೂ ಬಂದು ನಿಮ್ಮ ಹತ್ರ ಕೇಳುವಾಗ ಕೇಳಿದ್ದೀರಾ ಎಂಬುದಾಗಿ ಹೇಳಿದ್ರೆ ನೀವು ಹೇಳಬೇಕು, ಇಲ್ಲ ಸ್ವಲ್ಪ ತಡೀರಿ, ನನಗೆ ಅದು ಕೇಳೋದಕ್ಕಾಗಿ ನನಗೆ ಪ್ರಾಮುಖ್ಯವಿಲ್ಲದೆ ಹೋಗಿದ್ರೆ ನಾನು ಅದನ್ನು ಕೇಳುವುದಿಲ್ಲ ಎಂಬುದಾಗಿ. But we see Eve listen to the serpent. ಆದ್ರೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಹವ್ವಳು ಆ ಒಂದು ಸರ್ಪವನ್ನ ಆ ಮಾತನ್ನು ಕೇಳ್ತಾ ಇದ್ದಾಳೆ. Has God indeed said? ಬಹುಶಃ ದೇವರು ನಮಗೆ ಈ ರೀತಿಯಾಗಿ ಹೇಳಿದ್ದಾರೋ. And Eve got the bait. ಮತ್ತು ಆ ಹವ್ವಳು ಆ ಬಲೆಗೆ ಸಿಕ್ಕಾಕೊಂಡ್ಲು. Genesis chapter 3 verse 2 can we read like this? "And the woman said to the serpent, We may eat of the fruit of the trees of the garden, but of the fruit of the tree which is in the midst of the garden, God has said, You shall not eat it, nor shall you touch it, lest you die." ಆದಿಕಾಂಡ 2 ಮತ್ತು 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಹಣ್ಣಿನ ಫಲವನ್ನ ಮಾತ್ರ ನಾವು ತಿನ್ನಬಾರದೆಂಬುದಾಗಿ ನಮಗೆ ಆಜ್ಞೆ ಆಗಿದೆ. Did God really tell you shall not touch it? ದೇವರೇ ನಿಜವಾಗಿ ಹೇಳಿದ್ರ ಅದನ್ನ ಮುಟ್ಟಬಾರದೆಂಬುದಾಗಿ? See, when you jump on the train with gossip, you will say things that were not even told. ಚಾಡಿ ಹೇಳೋರ ಬಗ್ಗೆ ಜೊತೆಗೆ ನೀವು ಹೋಗುವಾಗ ಹೇಳದೇ ಇರುವಂತ ಸಂಗತಿಗಳನ್ನು ನೀವು ಹೇಳಲಿಕ್ಕೆ ಪ್ರಾರಂಭಿಸ್ತೀರಾ. You shall not eat it, nor shall you touch it. ನೀವು ಅದನ್ನ ತಿನ್ನಬಾರದು, ಅದನ್ನ ಮುಟ್ಟಲೂಸಬಾರದು. Extra masala ಹಾಕಿಕೊಂಡು. Gossip are like morsels, delicious, so some extra masala. ಚಾಡಿ ಹೇಳೋದು ಇಷ್ಟೊಂದು ರುಚಿಕರವಾಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ. God didn't say you shall not touch it, but some extra masala to make it nice. ದೇವರು ಅದನ್ನ ಮುಟ್ಟಬಾರದೆಂಬುದಾಗಿ ಎಂದಿಗೂ ಹೇಳಲೇ ಇಲ್ಲ, ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲಾಗೋಸ್ಕರ ಅದು ಒಳ್ಳೆದಾಗ್ತದೆ ಅದಕ್ಕೆ. When you are not straightforward, you have given attention to the devil. ನೀವು ನಿಜವಾಗಿ ನೇರವಾಗಿ ಇಲ್ಲದೆ ಇರುವಾಗ ಸೈತಾನನಿಗೆ, ವೈರಿಗೆ ನೀವು ಕಿವಿಗೊಡ್ತೀರಾ. When you have given a listening ear to gossip, the enemy has managed to catch you with the bait. ಚಾಡಿಗೆ ನೀವು ಕಿವಿ ಕೊಡುವಾಗ ಆ ವೈರಿಯು ನಮಗೆ ಬಲೆ ಹಾಕುವುದಕ್ಕಾಗಿ ಅವನಿಗೆ ಒಂದು ಅವಕಾಶ ಸಿಗ್ತದೆ. So that's why it's important, as the scripture says, let your yes be yes and your no be no. Whatever is more than these is from the evil one. ಅದಕ್ಕೋಸ್ಕರ ಸತ್ಯವೇದದಲ್ಲಿ ವಚನಗಳು ಈ ರೀತಿಯಾಗಿ ಹೇಳ್ತದೆ, ನಿಮ್ಮ ಹೌದು ಹೌದು ಎಂಬುದಾಗಿರಲಿ, ನಿಮ್ಮ ಇಲ್ಲ ಇಲ್ಲ ಎಂಬುದಾಗಿರಲಿ, ಇದನ್ನೆಲ್ಲ ಹೊರತುಪಡಿಸು ಏನೆಲ್ಲ ಇದೆಯೋ ಅದು ವೈರಿಯಿಂದ ಬಂದಿರುವುದೆಂಬುದಾಗಿ. Communication in the right way is such an important thing. ವಾರ್ತಾಲಾಭವು ಅದು ಒಳ್ಳೆ ರೀತಿಯಾಗಿ ಆಗುವುದು ಎಷ್ಟೊಂದು ಪ್ರಾಮುಖ್ಯವಾದಂಥದ್ದು. Every day we have to communicate something. If you are living with our husbands, we have to communicate something. ನಾವು ಪ್ರತಿದಿನ ನಾವು ನಮ್ಮ ಗಂಡಂದವರಿಗೆ ಇರುವಾಗ ಏನಾದರೂ ಒಂದು ವಾರ್ತಾಲಾಭ ಮಾಡಲೇಬೇಕಾಗ್ತದೆ. If we don't communicate right, we get the wrong result. ನಾವು ಅವರೊಟ್ಟಿಗೆ ಮಾತನಾಡದೆ ಹೋದ್ರೆ ತಪ್ಪಾದ ಪ್ರತಿಫಲ ಬರ್ತದೆ. I remember soon after marriage, I asked my husband, "Can you go and buy 1 packet of bread?" ಮತ್ತು ನನಗೆ ಇನ್ನೂ ಸಹ ನೆನಪಿದೆ, ನಾನು ಮದುವೆ ಆದ ನಂತರ ನನ್ನ ಗಂಡಿಗೆ ಹೇಳಿದೆ, ನೀವು ಹೋಗಿ ಒಂದು ಪ್ಯಾಕೆಟ್ ಬ್ರೆಡ್ ತಗೊಂಡು ಬರಬಹುದಾ? My husband has never done any grocery shopping before that. ಇದಕ್ಕಿಂತ ಮುಂಚೆ ನನ್ನ ಗಂಡನವರು ಅವರು ಎಂದಿಗೂ ಮನೆಯ ಸಾಮಾನುಗಳನ್ನ ತರ್ತಾ But he is a very generous man. ಆದ್ರೆ ಅವರು ತುಂಬಾ ಧಾರಾಳವಾದಂತಹ ವ್ಯಕ್ತಿ. He came back with 4 packets of bread. ಅವರು ಮರಳಿ ಬರುವಾಗ 4 ಪ್ಯಾಕೆಟ್ ಬ್ರೆಡ್ ಅನ್ನ ತಗೊಂಡು For the two of us, 4 packets may go for a whole month. ಮತ್ತೆ ನಮ್ಮಿಬ್ಬರಿಗೆ ಒಂದು ಪ್ಯಾಕೆಟೇ ಒಂದು ತಿಂಗಳ ತನಕ ಹೋಗ್ತದೆ. But communication and understanding what you are trying to say is very, very important. ಆದ್ರೆ ವಾರ್ತಾಲಾಭವು ಏನೆಲ್ಲ ನಾವು ಹೇಳಬೇಕೆಂಬುದಾಗಿ ನಾವು ಮನಸ್ಸು ಮಾಡಿದ್ದೇವೆ, ಮಾತಾಡ್ತೇವೆ, ಅದು ತುಂಬಾ ಪ್ರಾಮುಖ್ಯವಾದಂಥದ್ದು. When we communicate, the other person has to understand what you really meant. Anything in between is gray area. ನಾವು ಏನಾದರೂ ಹೇಳುವಾಗ ಮುಂದಿನ ಮನುಷ್ಯಗೆ ಅದು ಅರ್ಥವಾಗಬೇಕು ನಾವೇನು ಹೇಳ್ತಾ ಇದ್ದೇವೆ, ಇಲ್ಲದಿದ್ರೆ ಅದು ವ್ಯರ್ಥವಾಗಿ ಹೋಗ್ತದೆ. Amen. Amen. So we read again in Genesis chapter 2 verse 4. ಆದಿಕಾಂಡ 2ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. Then the serpent said to the woman, "You will not surely die." ಮತ್ತು ಆಗ ಸರ್ಪವು ಹವ್ವಳಿಗೆ ಹೇಳಿದು, ನೀನು ನಿಜವಾಗಿಯೂ ನೀನು ಸಾಯುವುದಿಲ್ಲ. For God knows that in the day you eat of this fruit, your eyes will be opened and you will be like God. ಆದರೆ ಯಾವ ದಿನ ನೀ ಈ ಫಲವನ್ನ ತಿನ್ನುತ್ತೀಯೋ ಆ ದಿನ ನಿನ್ನ ಕಣ್ಣುಗಳು ತೆರೆಯಲ್ಪಡ್ತದೆ, ನೀನು ದೇವರ ಹಾಗೆ ಆಗ್ತೀಯಾ ಎಂಬುದಾಗಿ.
Look how tricky the enemy comes in. ನೋಡ್ರಿ, ವೈರಿ ಯಾವ ರೀತಿಯಾಗಿ ಹವ್ವಳ ಬಳಿಗೆ ಬರ್ತಾ ಇದ್ದಾನೆ. The first scripture we read was ಮೊದಲನೇ ವಚನಗಳು ನಾವು ಓದಿದಂಥದ್ದು that God created man in the image of God. ಮೊದಲನೇ ವಚನ ನಾವು ಓದಿದ್ವಿ ಏನಂದ್ರೆ, ಕರ್ತನು ನಮ್ಮನ್ನು ತನ್ನ ಸ್ವರೂಪ್ಯದಲ್ಲಿ ಸೃಷ್ಟಿಸಿದರು. Eve was already created like God. ಈಗ ಹವ್ವಳು ಈಗಾಗಲೇ ದೇವರ ಸ್ವರೂಪ್ಯದಲ್ಲಿ ರಚಿಸಲ್ಪಟ್ಟಿದ್ದಳು. But she did not realize that. ಆದ್ರೆ ಅವಳಿಗೆ ಅದು ಅರ್ಥವಾಗದೇ ಇದ್ದ ಕಾರಣ, And so the enemy managed to tempt her to get something that she already is. ಅದಕ್ಕೋಸ್ಕರ ವೈರಿಯು ಬಲೆಯನ್ನ ಹಾಕಿ ಅವಳನ್ನ ಮೋಸಗೊಳಿಸಿದಳು. ಆದ್ರೆ ನಿಜವಾಗಿ ಅವನು ಹೇಳಿದಂತೆ ಅವಳು ಆಲ್ರೆಡಿ ಈಗಾಗಲೇ ದೇವರ ಮಗಳಾಗಿದ್ಲು. Oftentimes that's what happens in our lives. Because we don't realize who we are, somebody can take advantage of us. ಹಲವು ಬಾರಿ ನಮ್ಮ ಜೀವಿತಗಳೇ ಇದೇ ಸಂಗತಿ ಆಗ್ತದೆ. ನಮಗೆ ಪರಿಜ್ಞಾನ ಇಲ್ಲದೆ ಹೋದಿರುವುದರಿಂದ ನಮ್ಮ ಅಡ್ವಾಂಟೇಜ್ ಅನ್ನ ಯಾರೋ ಒಂದು ಬೇರೆದವರು ಅದರ ಪ್ರತಿಫಲ ಉಂಟಾರೆ. I've heard the story of a farmer who found an egg on the ground and he picked up the egg and placed it with his chickens. ಮತ್ತು ಒಬ್ಬ ರೈತನ ಬಗ್ಗೆ ನಾನು ಕಥೆಯನ್ನ ಕೇಳಿದ್ದೇನೆ. ಅಲ್ಲಿ ಒಂದು ಎಗ್ ಅನ್ನ ಬಿದ್ದಿರೋ, ಒಂದು ಮೊಟ್ಟೆನ ಬಿದ್ದಿರೋ ಅಂತ ನೋಡಿ ಆ ಮೊಟ್ಟೆಯನ್ನ ತೆಗೆದುಕೊಂಡು ಅವನು ಇಡ್ತಾನೆ. And there was a mother hen who had already some eggs she was sitting upon, so the farmer put this egg also under her. ಆ ರೈತನು ಅಲ್ಲಿ ಆಲ್ರೆಡಿ ಕೋಳಿ ಇತ್ತು, ಅಲ್ಲಿಗೆ ಅವಳ ಜೊತೆಗೆ ಈ ಒಂದು ತತ್ತಿಯನ್ನು ಸಹ ಇಟ್ಟನು. And days went by, the eggs hatched, little chickens came out. ಮತ್ತು ದಿನ ಕಳೆದ ನಂತರ ಆ ಎಲ್ಲ ಮೊಟ್ಟೆಗಳು ಒಡೆದು ಅಲ್ಲಿಂದ ಚಿಕನ್ಸ್ ಬಂದು and all these babies would go after the mother and start pecking food from the ground and eat worms. ಈ ಎಲ್ಲ ಚಿಕನ್ಗಳು ಆ ತಾಯಿಯ ಹಿಂದೆ ಹೋಗಿ ಎಲ್ಲ ಸಂಗತಿಗಳನ್ನ ತಿಂತಾ ಇದ್ರು. But one of them looked a little different. ಆದರೆ ಅದರಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. That chick was not really interested in digging the mud. ಆ ಒಂದು ಕೋಳಿ ಅಥವಾ ಮರಿ ಅದು ಅಲ್ಲಿ ಚಿಕನ್ ತರ ಹಾಗೆ ಅವ್ರು ಸಂಗತಿಗಳನ್ನ ತಿಂತಾ ಇರಲಿಲ್ಲ. But everyone else was digging, so I am also digging. My mother is digging, I am digging. ಆದ್ರೆ ನನ್ನ ತಾಯಿ ಅದನ್ನ ಮಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ನಾನು ಸಹ ಮಾಡ್ತೇನೆ ಎಂಬುದಾಗಿ ಇದು ಮಾಡ್ತಾ ಇತ್ತು. But this chicken's eyes used to go up sometime and see big eagles flying above. ಮತ್ತೆ ಈ ಒಂದು ಚಿಕನ್ನಿನ ಕಣ್ಣು ಮೇಲೆ ಆಕಾಶದ ಕಡೆಗೆ ಕೆಲವು ಬಾರಿ ಹೋಗ್ತಾ ಇತ್ತು. ಅದು ನೋಡ್ತಾ ಇತ್ತು, ಅಲ್ಲಿ ದೊಡ್ಡ ಹದ್ದುಗಳು ಹಾರ್ತಾ ಇದ್ವು. And when those eagles come, the mother chicken would take all the babies inside into a safe place. ಆ ಹದ್ದುಗಳು ಬರುವಾಗ ಈ ಕೋಳಿಯ ಮರಿಗಳನ್ನ ಕೋಳಿ ತಕೊಂಡು ಒಳಗಡೆ ಹೋಗ್ತಾ ಇದ್ಲು. But one day this different chicken looked at the eagle and said, my feathers look like that. ಆದ್ರೆ ಈ ಒಂದು ವ್ಯತಿರಿಕ್ತವಾಗಿರುವಂತಹ ಈ ಒಂದು ಕೋಳಿ ಮರಿ ಆ ಒಂದು ಹದ್ದನ್ನ ನೋಡಿ ಅವ್ರು ಹೇಳಿದ್ರು, ಅಲ್ಲ ನನ್ನ ವಿಂಗ್ಸ್ ಗಳು ಸಹ ಅದೇ ರೀತಿಯಾಗಿ ಕಂಡು ಬರ್ತದೆ ಎಂಬುದಾಗಿ. My wings are bigger than my brothers and sisters. ನನ್ನ ರೆಕ್ಕೆ ನನ್ನ ಸಹೋದರಿಯರ ರೆಕ್ಕೆಗಳಿಗಿಂತ ದೊಡ್ಡದಿದೆ. And one day that little chicken realized that he was an eagle. ಆ ದಿನ ಆ ಒಂದು ಚಿಕನ್ ಎಂಬುದಾಗಿ ಅದಕ್ಕೆ ಗೊತ್ತಾಯಿತು, ನಾನು ಚಿಕನ್ ಇಲ್ಲ, ಆದ್ರೆ ನಾನು ಹದ್ದಾಗಿದ್ದೇನೆ ಎಂಬುದಾಗಿ. He didn't have to go digging in the mud. ಅಲ್ಲಿ ಆತನಿಗೆ ನೆಲೆಯನ್ನು ಹೆಕ್ಕಿ ಹೋಗ್ಬೇಕಾಗಿರ್ಲಿಲ್ಲ. But because he didn't realize who he was, he lived a life that was not meant for him. ಆದ್ರೆ ಅವರು ಏನಾಗಿದ್ದಾನೆ ಎಂಬುದಾಗಿ ಅದಕ್ಕೆ ಗೊತ್ತಿಲ್ಲದೆ ಹೋಗಿರುವುದರಿಂದ ಅವರ ಜೊತೆಗೆ ಆತನು ಇರ್ತಾ ಇದ್ದ. In the same way, the enemy does not want us to realize that we have been called to rule and have dominion. ಅದೇ ರೀತಿಯಲ್ಲಿ ವೈರಿ ಎಂದಿಗೂ ಬಯಸುವುದಿಲ್ಲ ನಾವು ಈ ಸಂಗತಿಗಳನ್ನು ನಮಗೆ ಗೊತ್ತಿರಬೇಕೆಂಬುದಾಗಿ. ಏನಂದ್ರೆ ನಾವು ಈ ಲೋಕದ ಮೇಲೆ ದೊರೆತನ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. So Eve, she looked at the fruit. ಅವಳು ಆ ಒಂದು ಹಣ್ಣಿನ ಕಡೆಗೆ ನೋಡಿದಳು. She saw that the tree was good for food. ಅವಳು ನೋಡಿದ್ಲು ಆ ಒಂದು ಮರ ಅದು ಹಣ್ಣಿನಿಂದ ತುಂಬಿತ್ತು, ಅದು ತುಂಬಾ ಸುಂದರವಾಗಿತ್ತು. I'm not making this up, it is in chapter 3 verse 6, but I'll just say it out. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದು 3ನೇ ಅಧ್ಯಾಯದಲ್ಲಿದೆ, ನೀವು ಹೋಗಿ ಓದಿಕೊಳ್ಳಬಹುದು. And she saw that it was pleasant to the eyes. ಮತ್ತು ಅವಳು ನೋಡಿದ್ಲು ಅದು ಕಣ್ಣಿಗೆ ತುಂಬಾ ಸುಂದರವಾದಂತದ್ದಿತ್ತು. And a tree desirable to make one wise. ಮತ್ತು ಆ ಒಂದು ಮರ ಇಷ್ಟೊಂದು ಆಸಕ್ತಿ ಉಳ್ಳದಿತ್ತು, ಅದು ಇತರರಿಗೆ ಜ್ಞಾನ ಕೊಡುವಂಥದ್ದು. Because the devil said you will be like God. ಯಾಕಂದ್ರೆ ಸೈತಾನನ್ನು ಹೇಳಿದ್ದ ನೀನು ದೇವರ ಹಾಗಿರ್ತೀಯ ಎಂಬುದಾಗಿ. And Eve fell for the trick.
and ate the fruit, disobeying God. ಮತ್ತು ಅವರು ಆ ಬಲೆಗೆ ಬಿದ್ದು ಆ ಹಣ್ಣನ್ನ ತಿಂದ್ರು, ಕರ್ತನಿಗೆ ಅವಿಧೇಯರಾದರು. And as a nice wife, she also fed her husband. ಮತ್ತು ಒಬ್ಬ ಒಳ್ಳೆ ಸ್ತ್ರೀಯ ಹಾಗೆ ತನ್ನ ಗಂಡನಿಗೂ ಸಹ ಕೊಟ್ಟು ತಿಂದ್ಲು. God has given us some guidelines in life to live by. ನಮ್ಮ ಜೀವಿತದಲ್ಲಿ ಜೀವನವನ್ನು ಜೀವಿಸುವುದಕ್ಕಾಗಿ ಕರ್ತನು ಕೆಲವು ನಿಯಮಗಳನ್ನು ಕೊಟ್ಟಿದ್ದಾನೆ. It is not to suppress us, but it is for our safety. ನಮ್ಮನ್ನು ದಬ್ಬಾಳಿಸುವುದಕ್ಕಾಗಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕಾಗಿ ಅಲ್ಲ, ಆದರೆ ನಮ್ಮನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ. Yeah, how many of you have learnt about road safety rules in school, 4th standard? ಸ್ಕೂಲಲ್ಲಿ ಎಷ್ಟು ಜನ ರೋಡ್ ಸೇಫ್ಟಿ ರೂಲ್ಸ್ ಅನ್ನ ಕಲ್ತಿದ್ದೀರಾ? Do not play on the road. ರೋಡ್ ಮೇಲೆ ಆಟ ಆಡಬಾರ್ದು. Before you cross the road, look right, left, then again right. ರೋಡ್ ಅನ್ನ ಕ್ರಾಸ್ ಮಾಡ್ತಾ ಇರುವಾಗ ಮೊದಲು ಎಡಕ್ಕೆ, ಬಲಕ್ಕೆ, ಮತ್ತೆ ಎಡಕ್ಕೆ ನೋಡ್ಬೇಕೆಂಬುದಾಗಿ. If I decide, oh rules, I don't want to obey rules, I am going to the road. ಈಗ ನಾನು ಹೇಳುದಾದ್ರೆ, ನಾನು ಆ ನಿಯಮಗಳನ್ನ ಪಾಲನೆ ಮಾಡುವುದಿಲ್ಲ, ನಾನು ರೋಡ್ ಮೇಲೆ ಹೋಗ್ಬಿಡ್ತೇನೆ ಎಂಬುದಾಗಿ ಹೇಳುದಾದ್ರೆ, what happens? My life gets in danger. ಏನಾಗ್ತದೆ ಅಂದ್ರೆ ನನ್ನ ಜೀವಿತವು ಅದು ಸಂರಕ್ಷಿಸಲ್ಪಡುವುದಿಲ್ಲ. These guidelines are love instructions so that God wants to see us safe and flourishing. ಈ ಒಂದು ನಿಯಮಗಳು ಪ್ರೀತಿಯಿಂದ ಕೊಟ್ಟಿರುವಂತಹ ನಿಯಮಗಳು, ಯಾಕಂದ್ರೆ ದೇವರು ನಮ್ಮನ್ನ ಈ ಲೋಕದಿಂದ ಮತ್ತು ಈ ಲೋಕದಲ್ಲಿರುವಂತಹ ವೈರಿಯಿಂದ ಸಂರಕ್ಷಿಸಬೇಕೆಂಬುದಾಗಿ. When we see rules as heavy things, oh, I have a 14-year-old son now. ನನಗೆ 14 ವರ್ಷದ ಮಗನಿದ್ದಾನೆ. He has to study. ಅವನಿಗಂತೂ ಅಭ್ಯಾಸ ಮಾಡಲೇಬೇಕು. But because if I tell him please sit and study, he does not want to study. ಆದ್ರೆ ನಾನು ಹೇಳಿದ್ರೆ ನೀನು ಅಭ್ಯಾಸ ಮಾಡಬೇಕೆಂಬುದಾಗಿ ಹೇಳಿದ್ರೆ ಅವನು ಅಭ್ಯಾಸ ಮಾಡುವುದಿಲ್ಲ. Because I said he has to obey, now he doesn't want to study. ಈಗ ನಾನು ಹೇಳೋದ್ರಿಂದ ಅವರು ಅದನ್ನ ಪಾಲನೆ ಮಾಡಬೇಕೆಂಬುದಾಗಿ ಅವರು ಮಾಡುವುದಿಲ್ಲ. I am not blaming him. I was also like that growing up. ನಾನು ಅವನಿಗೆ ತಪ್ಪೆಂಬುದಾಗಿ ಹೇಳುವುದಿಲ್ಲ, ಆದ್ರೆ ನಾನು ಬೆಳೀತಾ ಇರುವಾಗ ನಾನು ಸಹ ಹಾಗೆ ಇದ್ದೆ. If somebody makes us do something, we don't want to do. ಯಾರಾದ್ರೂ ಏನಾದ್ರೂ ಮಾಡು ಎಂಬುದಾಗಿ ಹೇಳುವುದಾದ್ರೆ ಅದನ್ನ ನಾನು ಮಾಡುವುದಿಲ್ಲ. But can we change our view to what God is saying? He has the best interest for us. ದೇವರು ನಮಗೆ ಏನನ್ನ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಕಲಿತುಕೊಳ್ಳುವುದಾದ್ರೆ, ಅದಕ್ಕೆ ನಾವು ನಮ್ಮ ಅಟೆನ್ಷನ್ ಅನ್ನು ಕೊಡುವುದಾದ್ರೆ, ಅವರು ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇರುವಂತದ್ದು. Let me remind you, this Eve was not somewhere far away. ಮತ್ತು ನಾನು ನಿಮಗೆ ನೆನಪು ಮಾಡಿಕೊಳ್ತೇನೆ, ಈ ಹವ್ವಳು ಎಲ್ಲೋ ದೂರ, ಎಲ್ಲೋ ಒಂದು ಕಡೆಗೆ ಇರಲಿಲ್ಲ. She and Adam were in the Garden of Eden, daily walking with God. ಏದೇನ್ ತೋಟದಲ್ಲಿ ಆದಾಮನು ಮತ್ತು ಹವ್ವಳು ಪ್ರತಿದಿನ ದೇವರೊಟ್ಟಿಗೆ ನಡೆಯುವಂತವರಾಗಿದ್ರು. Yet the serpent, the cunning serpent, could trick Eve. ಆದರೂ ಸೈತಾನನು, ಸರ್ಪವು ಅವರಿಗೆ ಆ ಬಲೆಯನ್ನ ಹಾಕ್ಲಿಕ್ಕೆ ಅದು ಉಂಟಾಯ್ತು. You may be coming to church every week. ನೀವು ಪ್ರತಿ ವಾರ ಸಭೆಗೆ ಬರ್ತಾ ಇರಬಹುದು. You may be serving in church day and night, pouring out all your energy. ನೀವು ಬೆಳಗಿನಿಂದ ಸಂಜೆವರೆಗೂ ಈ ಒಂದು ಸಭೆಯಲ್ಲಿ ನಿಮ್ಮನ್ನ ನೀವೇ ಸುರಿದುಕೊಂಡು ನೀವು ಇಲ್ಲಿ ಸೇವೆ ಸಲ್ಲಿಸ್ತಾ ಇರಬಹುದು. So many sacrifices you are doing in the name for God. ದೇವರಿಗೋಸ್ಕರ, ದೇವರ ನಾಮಗೋಸ್ಕರ ಎಷ್ಟೋ ಒಂದು ಬಲಿದಾನ, ತ್ಯಾಗವನ್ನ ಮಾಡ್ತಾ ಇರಬಹುದು. But let me remind you, we need to be really aware of the truth of the word of God for our lives. ಅದಕ್ಕೋಸ್ಕರ ನಿಮಗೆ ನಾನು ಜ್ಞಾಪಕ ಮಾಡಿಕೊಳ್ತೇನೆ, ದೇವರ ಒಂದು ಸತ್ಯವನ್ನ ನಾವು ಅನುಭವಿಸುವಂತವರು, ಅದನ್ನ ನಂಬಿ ನಡೆಯುವಂತವರು ನಾವಾಗಿರ್ಬೇಕು. When God asked Eve, what is this you have done? ಹವ್ವಳಿಗೆ ದೇವರು ಕೇಳಿದಾಗ ಇದನ್ನೇನ್ ಮಾಡಿದರೆಂಬುದಾಗಿ, Eve said, the serpent deceived me. ಅವಳು ಹೇಳಿದಳು, ಸರ್ಪವು ನನಗೆ ಮೋಸ ಮಾಡಿತು ಎಂಬುದಾಗಿ. The devil is a deceiver. ಸೈತಾನನು ಮೋಸಗಾರನು. The Bible says he is a liar and father of lies. ಮತ್ತು ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ಸೈತಾನನು ಆತನು ಸುಳ್ಳುಗಾರನು ಹಾಗೂ ಸುಳ್ಳಿನ ತಂದೆ ಆಗಿದ್ದಾನೆಂಬುದಾಗಿ. In 1 Peter chapter 5 verse 8 and 9 we read, ಮೊದಲನೇ ಪೇತ್ರ ಅದರ 5ನೇ ಅಧ್ಯಾಯ 5-6ನೇ ವಚನದಲ್ಲಿ, be sober minded, be watchful. ನೀವು ಗಮನವಿಡ್ರಿ ಮತ್ತು ನೀವು ಒಳ್ಳೆ ಮನಸ್ಸಿನಿಂದ ಇರ್ರಿ. Your adversary the devil prowls like a roaring lion. ಸೈತಾನನು ಯಾರನ್ನ ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದಾನೆ. Seeking someone to devour. ಸಿಂಹೋಪದಲ್ಲಿ ಸೈತಾನನು ಯಾರನ್ನ ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದಾನೆ. Resist him firm in your faith. ನಿಮ್ಮ ನಂಬಿಕೆಯಲ್ಲಿ ಆತನನ್ನ ತಡೆಗೊಳಿಸಿರಿ. Today, what is it that you have given room for? What lie have you entertained in your minds? ನಿಮ್ಮ ಮನಸ್ಸಿನಲ್ಲಿ ಯಾವ ಸುಳ್ಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಎಂಬುದಾಗಿ ನೀವು ಯೋಚಿಸಿ ನೋಡ್ರಿ.
John chapter 10 verse 10 says, the thief comes only to steal, kill and destroy. ಯೋಹಾನ 10:10 ಈ ರೀತಿಯಾಗಿ ಹೇಳ್ತದೆ, ಕಳ್ಳನು ಕಳ್ಳತನ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿಯೇ ಬರ್ತಾನೆಂಬುದಾಗಿ. So anything from there is only for your destruction. ಅಲ್ಲಿಂದ ಬರುವಂತ ಯಾವುದೇ ಸಂಗತಿಯು ಅದು ನಮ್ಮ ನಾಶನಕ್ಕಾಗಿಯೇ ಬರ್ತದೆ. I want to open up and say something here. ಇವತ್ತು ನಾನು ಕೆಲವು ವಿಷಯಗಳಲ್ಲಿ ಈ ದಿನ ಮಾತನಾಡಲಿಕ್ಕೆ ಬಯಸ್ತೇನೆ. Anybody wants to listen to some gossip? ಸ್ವಲ್ಪ ಚಾಡಿಯನ್ನ ಯಾರಾದ್ರೂ ಕೇಳಲಿಕ್ಕೆ ಮನಸ್ಸು ಮಾಡ್ತೀರಾ? Okay, I'm not going to gossip, but I'm going to be vulnerable here and share some of my story here. ಆದರೆ ನಾನು ಇಲ್ಲಿ ಯಾವುದೇ ಚಾಡಿ ಮಾತುಗಳನ್ನು ಆಡ್ತಾ ಇಲ್ಲ, ಆದರೆ ನನ್ನ ಮನಸ್ಸಿನ ಕೆಲವು ಹೃದಯಗಳ ಒಂದು ಆಲೋಚನೆಗಳನ್ನ ನಾನು ಸರಿಪಡಿಸಿಕೊಂಡಂತಹ ಆಲೋಚನೆಗಳನ್ನ ನಿಮಗೆ ಹೇಳ್ತೇನೆ. Don't tell anyone else. ಬೇರೆದವರಿಗೆ ಹೇಳೋದು ಬೇಡ. Promise? ಪ್ರಾಮಿಸ್? Nobody is promising. Don't tell anyone, okay? I'm going to tell you something. ನಾನು ನಿಮ್ಗೆ ಏನೋ ಒಂದು ಸಂಗತಿಯನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ, ಯಾರಿಗೂ ಅದನ್ನ ಹೇಳಬಾರ್ದು. The enemy planted a seed of lie in my mind. ನನ್ನ ಮನಸ್ಸಿನಲ್ಲಿ ವೈರಿಯು ಒಂದು ಸುಳ್ಳಿನ ಬೀಜವನ್ನ ಬಿತ್ತಿದನು. It was not, like I said, the Atta story. It was not a very evident lie. ಮತ್ತೆ ನಾನು ಆ ಹಿಟ್ಟಿನ ಕತೆ ಹೇಳಿದ ಹಾಗೆ ಅದೊಂದು ಒಳ್ಳೆ ರೀತಿಯಾಗಿ ಸುಳ್ಳು ಎಂಬುದಾಗಿ ಕಂಡು ಬರುವಂತ ಸುಳ್ಳಿರಲಿಲ್ಲ. But he put a thought in my head. ಆದರೆ ಅವರು ಒಂದು ಆಲೋಚನೆಯನ್ನ ನನ್ನ ತಲೆಯಲ್ಲಿ ಹಾಕಿದನು. God loves Biju more than he loves you. ದೇವರು ಬಿಜ್ಜು ಅವರನ್ನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾರೆ, ನಿನ್ನನ್ನ ಅವ್ರಿಗಿಂತ ಸ್ವಲ್ಪ ಕಡಿಮೆಯಾಗಿ ಪ್ರೀತಿಸ್ತಾರೆ. God loves your husband, his family, such a great family. They are servants of God. Pastor Biju has got more favor. ಪಾಸ್ಟರ್ ಬಿಜು ಅವರನ್ನ, ಅವರ ಕುಟುಂಬದವರನ್ನ ದೇವರು ತುಂಬಾ ರೀತಿಯಾಗಿ ಪ್ರೀತಿಸ್ತಾರೆ. ಅವರಿಗೆ ಇನ್ನು ತುಂಬಾ ಕರ್ತನಿಂದ ಕೃಪೆ ಹೊಂದಿ ದೊರಕಿದಂಥವರು ಜನರು. You are not from this family, so God doesn't love you as much as he loves Pastor Biju. ನೀನು ಈ ಕುಟುಂಬದವಳಲ್ಲ, ಈ ಕುಟುಂಬದಿಂದ ಬಂದವಳಲ್ಲ, ಅದಕ್ಕೋಸ್ಕರ ದೇವರು ಅವರನ್ನ ಪ್ರೀತಿಸಿದಂತೆ ನಿನ್ನನ್ನು ಪ್ರೀತಿಸುವುದಿಲ್ಲ. Some of us have felt like that. Maybe God loves our spouses more than us. ಎಷ್ಟೋ ಜನ ಕೆಲವೊಬ್ಬರಿಗೆ ಅನ್ಸಿರಬಹುದಲ್ಲ, ನಮ್ಮ ಪಾರ್ಟ್ನರ್ಗೆ ದೇವರು ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾರೆ ಎಂಬುದಾಗಿ. Anybody can identify with me, or is it only me who considers that I am? ನನ್ನಂತೆ ಇಲ್ಲಿ ಯಾರು ಬೇರೆದವರು ಇದ್ದಾರಾ, ಅಥವಾ ನಾನೇ ಒಬ್ಬಳಿಗೆ ನನಗೆ ಹಾಗೆ ಅನಿಸ್ತಾ ಇದೆಯಾ? There is no shame in admitting truth. We go through things in life. ಸತ್ಯವನ್ನ ಹೇಳುವುದಕ್ಕಾಗಿ ಯಾವುದೇ ನಾಚಿಕೆ ಪಡುವುದು ಬೇಡ, ಯಾಕಂದ್ರೆ ಇಂಥ ಸಂಗತಿಗಳನ್ನ ನಾವು ಪ್ರತಿದಿನ ಹಾಯ್ದು ಹೋಗ್ತಾ ಇದ್ದೇವೆ. Small thing, no, God loves Biju more than me. ಚಿಕ್ಕ ಸಂಗತಿ ಅಲ್ಲ, ಪಾಸ್ಟರ್ ಬಿಜು ಅವರನ್ನ ದೇವರು ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. And more there will be proof to show that, see, God loves Biju more than you. ಅದರ ಮೇಲೂ ಸಹ ಸಂಗತಿಗಳು ಈ ರೀತಿಯಾಗಿ ನಡೀತವೆ, ಅಲ್ಲಿ ಪ್ರೂಫ್ ಆಗಿ ತೋರಿಸ್ತಾರೆ, ನೋಡು ದೇವರು ಪಾಸ್ಟರ್ ಬಿಜು ಅವರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. His wallet goes empty and he will say, see, my wallet is empty today, God will fill it. ವಾಲೆಟ್ ಅಲ್ಲಿ ಖಾಲಿ ಆಗಿರೋದ್ರಿಂದ, ಪರ್ಸ್ ಖಾಲಿ ಆದಾಗ ಅಲ್ಲಿ ದೇವರು ಹೇಳ್ತಾರೆ, ಅಲ್ಲಿ ಆಲೋಚನೆ ಹೇಳ್ತದೆ, ನೋಡು ಇಲ್ಲಿ ವಾಲೆಟ್ ಖಾಲಿ ಆಗಿದೆ, ದೇವರು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ. And I have seen with my own eyes, his wallet is full by the end of the day. ಮತ್ತೆ ನಾನು ದಿನ ಮುಗಿಯೋ ತನಕ ಅವರ ವಾಲೆಟ್ ಫುಲ್ ಆಗಿರುವುದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. He grew up with Pastor V.A. Thampi and Pastor Mariama. He lived a life of faith which I hadn't really experienced before marriage. ಅವರು B.A. ತಂಪಿ ಅವರು ಮತ್ತು ಮರಿಯಮ್ಮ ತಂಪಿ ಅವರೊಟ್ಟಿಗೆ ಜೀವಿಸಿದಂತ ಬೆಳೆದಂತ ವ್ಯಕ್ತಿ, ಅವರು ತುಂಬಾ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಂತಿರುವಂತ ವ್ಯಕ್ತಿ. ಆದ್ರೆ ನಾನು ಅಂತ ಬ್ಯಾಕ್ಗ್ರೌಂಡ್ ಇಂದ ಹಿನ್ನೆಲೆಯಿಂದ ಬಂದವಳಲ್ಲ. One day, just to teach me also, he did one thing. ಸುಮ್ಮನೆ ನನಗೆ ಕಲಿಸುವುದಕ್ಕಾಗಿ ಅವರು ಒಂದು ದಿನ ಮಾಡಿದ್ರು. He took out all the shirts that he owned except for the one he was wearing and he gave it to people. ಮತ್ತು ಅವರ ಕಡೆಗೆ ಇದ್ದಂತ ಎಲ್ಲಾ ಶರ್ಟ್ಗಳನ್ನ ತಕೊಂಡು, ಒಂದು ಹಾಕಿಕೊಂಡಿರುವಂತ ಶರ್ಟ್ ಅನ್ನು ಮಾತ್ರ ಬಿಟ್ಟು ಎಲ್ಲಾ ಶರ್ಟ್ಗಳನ್ನ ತಕೊಂಡು ಜನರಿಗೆ ಕೊಟ್ಬಿಟ್ರು. And he said, God is my provider, you need to have faith. God will provide for me, you watch and see. ಮತ್ತು ಅವರು ನನಗೆ ಹೇಳಿದ್ರು, ದೇವರು ನನಗೆ ಒದಗಿಸುವಾತನಾಗಿದ್ದಾನೆ, ದೇವರೇ ನನಗೆ ಕೊಡ್ತಾನೆ, ನೀನು ನೋಡಿ ಅದನ್ನ ನೀವು ನೋಡ್ಬೇಕೆಂಬುದಾಗಿ. So I am laughing, like I have not known God like that. So he's like, this man tomorrow he will ask me to wash the shirt and give it again. He has to wear the same thing. ಮತ್ತೆ ನಾನಲ್ಲಿ ನಗ್ತಾ ಇದ್ದೇನೆ, ಯಾಕಂದ್ರೆ ನಾನು ಅವರ ಯಾವ ನಂಬಿಕೆಯಿಂದ ಬಂದಿದ್ದಾರೆ ಆ ಹಿನ್ನೆಲೆಯಿಂದ ನಾನು ಬಂದಿಲ್ಲ. ನಾನು ಯೋಚಿಸ್ತಾ ಇದ್ದೇನೆ, ನಾಳೆ ಮತ್ತೆ ಇದೇ ಶರ್ಟ್ ಅನ್ನ ಒಗೆದುಕೊಡೆಂಬುದಾಗಿ ಹೇಳ್ತಾರೆ ಎಂಬುದಾಗಿ ನಾನು ಯೋಚಿಸ್ತಾ ಇದ್ದೇನೆ. By afternoon we had some guests. ಆದ್ರೆ ಮಧ್ಯಾಹ್ನ ತನಕ ನಮಗೆ ಕೆಲವು ಗೆಸ್ಟ್ಗಳು ಬಂದ್ರು. And the guest came with his brother. ಮತ್ತು ಆ ಗೆಸ್ಟ್ ತಮ್ಮ ಸಹೋದರರೊಟ್ಟಿಗೆ ಬಂದ್ರು.
And they were speaking and they pick up a packet and they give it to Biju. ಅವರು ಮಾತನಾಡ್ತಾ ಇದ್ರು. ಅವರು ಮಾತನಾಡ್ತಾ ಒಂದು ಪ್ಯಾಕೆಟ್ ಅನ್ನ ಪಾಸ್ಟರ್ ಬಿಜು ಅವರಿಗೆ ಕೊಟ್ರು. He said, my brother came from abroad and he got all these shirts for me thinking it is my size, but none of them fit me. I was thinking this is your size, so I'm giving all these to you. ಆ ಅತಿಥಿಗಳು ಈ ರೀತಿಯಾಗಿ ಹೇಳ್ತಾ ಇದ್ರು, ನನ್ನ ಸಹೋದರರು ಅಬ್ರಾಡ್ ದಿಂದ ಬಂದ್ರು, ಅವರು ಕೆಲವು ಶರ್ಟ್ ಗಳನ್ನ ನನಗೋಸ್ಕರ ತಕೊಂಡ್ ಬಂದ್ರು, ಆದ್ರೆ ಆ ಸೈಜ್ ನನ್ನ ಸೈಜ್ ಇರ್ಲಿಲ್ಲ, ಅದಕ್ಕೋಸ್ಕರ ಈ ಎಲ್ಲ ಶರ್ಟ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. He did not get one shirt, he got like 8 shirts. ಅವರಿಗೆ ಒಂದು ಶರ್ಟ್ ಸಿಗ್ಲಿಲ್ಲ, ಆದ್ರೆ 8 ಶರ್ಟ್ಗಳು ಸಿಕ್ಕಿದ್ವು. All his cupboard became full again. ಅವರ ಕಬರ್ಡ್ ಮತ್ತೆ ಫುಲ್ ಆಯ್ತು. But what is devil telling me? See, ಆದ್ರೆ God ಸೈತಾನ loves Biju. ಆದ್ರೆ ಸೈತಾನ ಏನ್ ಹೇಳ್ತಾ ಇದ್ದಾನೆ ನನ್ನ ಮನಸ್ಸಿಗೆ, ನೋಡು ದೇವರು ಬಿಜು ಅವರನ್ನ ಜಾಸ್ತಿ ಪ್ರೀತಿಸ್ತಾರೆ. One day he was coming from church and he had to go for a funeral in Mumbai, and the dress code that they said was please come in a suit. ಮತ್ತು ಒಂದು ದಿನ ಮುಂಬೈಯಿಂದ ಸಭೆಯಿಂದ ಅವರು ಬರ್ತಾ ಇರುವಾಗ, ಬಿಜು ಪಾಸ್ಟರ್ ಅವರು ಬರ್ತಾ ಇರುವಾಗ ಅಲ್ಲಿ ಒಂದು ಫ್ಯೂನರಲ್ಗೆ ಅವರು ಹೋಗಬೇಕಾಗಿತ್ತು, ಅಂತಿಮ ಸಂಸ್ಕಾರ ಮಾಡೋದಕ್ಕಾಗಿ. ಆದರೆ ಅವರು ಅಲ್ಲಿ ಹೇಳಿದ್ರು ನೀವು ಸೂಟ್ ಹಾಕೊಂಡು ಬರ್ಬೇಕೆಂಬುದಾಗಿ. He was like, all my suit have become small and I haven't made any suit. What to do now? You know, God, I wish I got a new suit. ಮತ್ತೆ ಅವ್ರು ಹೇಳ್ತಾ ಇದ್ರು, ಎಲ್ಲ ನನ್ನ ಸೂಟ್ ತುಂಬಾ ಚಿಕ್ಕದಾಗಿದೆ, ಈಗ ಸೈಜ್ ಸರಿ ಇಲ್ಲ, ಅದಕ್ಕೋಸ್ಕರ ಈಗ ನಾನು ಏನ್ ಮಾಡ್ಬೇಕೆಂಬುದಾಗಿ ಅವ್ರು ಸುಮ್ಮನೆ ಈ ರೀತಿಯಾಗಿ ಹೇಳಿದ್ರು. ದೇವ್ರೆ, ನನ್ನ ಹತ್ರ ಒಂದು ಹೊಸ ಸೂಟ್ ಇದ್ರೆ ಒಳ್ಳೇದಾಗ್ತಿತ್ತು. So we are just in the car getting out of church and he said, oh, I don't have a suit now, what to do? ಮತ್ತು ನಾವು ಕಾರಲ್ಲಿ ಇದ್ದೇವೆ, ಈಗ ಸಭೆಗೆ ಹೋಗ್ತಾ ಇದ್ದೇವೆ, ಇನ್ನೇನು ಇಳಿದು ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನನ್ನ ಹತ್ರ ಯಾವುದೇ ಸೂಟ್ ಇಲ್ಲ ಎಂಬುದಾಗಿ. Before he finished the sentence, one phone call came. ಆ ಸೆಂಟೆನ್ಸ್ ಅನ್ನ, ಆ ಒಂದು ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ಅವರಿಗೊಂದು ಕರೆ ಬಂದಿತ್ತು. Somebody calls ಯಾರೋ ಒಬ್ರು ಕರೆ ಮಾಡಿದ್ದಾರೆ and says, I went to buy some suit and I thought I want to bless you, so I have bought suit cloth for you, go and give your size and make the suit. ಮತ್ತು ನಾನು ನನಗೋಸ್ಕರ ಸೂಟ್ ಖರೀದಿ ಮಾಡೋದಕ್ಕಾಗಿ ಹೋಗಿದ್ದೆ, ಆದ್ರೆ ನನ್ನ ಮನಸ್ಸಿನಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸಬೇಕೆಂಬುದಾಗಿ ನನ್ನ ಮನಸ್ಸಲ್ಲಿ ಹಾಕಿದ್ದಾರೆ, ಅದಕ್ಕೋಸ್ಕರ ನಿಮ್ ಸೈಜ್ ಅನ್ನ ಕೊಡ್ರಿ, ನಿಮಗೊಂದು ಸೂಟ್ ತಕೊಂಡ್ ಬರ್ತೇನೆ ಎಂಬುದಾಗಿ. And I am sitting there with ನಾನಲ್ಲಿ mouth wide open. ಬಾಯಿ ತೆಗೆದು ಕುಳಿತುಕೊಂಡಿದ್ದೇನೆ. God really loves Biju. ದೇವರು ನಿಜವಾಗಿಯೂ ಪಾಸ್ಟರ್ ಬಿಜುವನ್ನ ಪ್ರೀತಿಸ್ತಾರೆ. God loves him, I do not disagree, but he loves me the same. ಆ ದೇವರು ಅವರನ್ನ ಪ್ರೀತಿಸ್ತಾರೆ, ಅದು ಸರಿ ಮಾತು, ಆದ್ರೆ ದೇವರು ಅದೇ ಪ್ರಮಾಣದಲ್ಲಿ ನನ್ನನ್ನು ಸಹ ಪ್ರೀತಿಸ್ತಾರೆ. Bible says God does not show partiality. ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಹೇಳ್ತದೆ, ದೇವರು ತಾರತಮ್ಯ ಮಾಡದಂತ ದೇವರು. But because I chose to believe what the devil put in my mind, that God loves Biju more than me, ನಾನು ಸೈತಾನನು ಹೇಳಿದಂತ ಮಾತಿಗೆ ಬಲೆಯಾಗುವುದಕ್ಕಾಗಿ ಅದಕ್ಕೆ ನಾನು ಬಾಗಿಲುಗಳನ್ನು ತೆರೆಯುವುದರ ಮೂಲಕವಾಗಿ what happened to me was I started spiraling down and getting depressed. God doesn't love me like he loves Biju. ಮತ್ತು ಆ ಮಾತುಗಳನ್ನ ಕೇಳ್ತಾ 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 ನಾನು ನನ್ನ ನಂಬಿಕೆಯಲ್ಲಿ ಕಡಿಮೆ ಆಗ್ತಾ ಹೋದೆ. ಈ ಸಂಗತಿಗಳನ್ನ ಯೋಚಿಸ್ತಾ ಹೋದೆ, ಏನಂದ್ರೆ ಪಾಸ್ಟರ್ ಬಿಜು ಅವರನ್ನ ದೇವರು ಹೆಚ್ಚಾಗಿ ಪ್ರೀತಿಸ್ತಾರೆ, ನನ್ನನ್ನ ಪ್ರೀತಿಸುವುದಿಲ್ಲ. Nobody has cared if my wallet is empty or full. ಯಾರಿಗೂ ಬಿದ್ದಿಲ್ಲ ನನ್ನ ವಾಲೆಟ್ ಫುಲ್ ಇದೆ ಅಥವಾ ನನ್ನ ಪರ್ಸ್ ಫುಲ್ ಇದೆ ಅಥವಾ ಖಾಲಿ ಇದೆ. Nobody has given an offering to me. ನನಗೆ ಯಾರು ಆಫರಿಂಗ್ ಕೊಟ್ಟಿಲ್ಲ. Whatever I think, I'm praying and begging, still God is not giving. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ದೇವರು ಇನ್ನೂ ಉತ್ತರ ಕೊಡ್ತಾ ಇಲ್ಲ. This is what the enemy wanted me to believe. ಇದು ಸೈತಾನನು, ನಾನು ನಂಬಬೇಕೆಂಬುದಾಗಿ ಸೈತಾನನು ಈ ಒಂದು ಆಲೋಚನೆಗಳನ್ನ ಹಾಕ್ತಾ ಇದ್ದ. I am not joking. Before many days passed, I went into full on depression. ನಾನು ಸುಳ್ಳು ಹೇಳುವುದಿಲ್ಲ, ಆದರೆ ಕೆಲವು ದಿನಗಳು ಕಳೆದ ನಂತರ ಈ ಸಂಗತಿಗಳನ್ನು ಯೋಚಿಸಿ ನಾನು ಡಿಪ್ರೆಷನ್ ಅಲ್ಲಿ ಹೋದೆ. Because I started thinking I am not worthy. ಯಾಕಂದ್ರೆ ನಾನು ಯೋಚಿಸ್ಲಿಕ್ಕೆ ಪ್ರಾರಂಭಿಸಿದ್ದೇನೆ, ನಾನು ಯೋಗ್ಯಳಲ್ಲ ಎಂಬುದಾಗಿ. I am not valuable. God doesn't care much about me. He cares about Biju, not me. ನಾನು ಅಮೂಲ್ಯಲ್ಲ, ಆದ್ರೆ ದೇವರು ನನ್ನನ್ನ ಪ್ರೀತಿಸುವುದಿಲ್ಲ, ಪಾಸ್ಟರ್ ಬಿಜು ಅವರನ್ನ ಮಾತ್ರ ಪ್ರೀತಿಸ್ತಾರೆ ಎಂಬುದಾಗಿ ನಾನು ಯೋಚಿಸ್ಲಿಕ್ಕೆ ಪ್ರಾರಂಭಿಸಿದೆ. When I have no confidence if God loves me, how can I pray for somebody? ನನಗೆ ಧೈರ್ಯ ಇಲ್ಲ, ದೇವರು ನನ್ನನ್ನ ಪ್ರೀತಿಸ್ತಾರೆ ಎಂಬುದಾಗಿ ನನಗೆ ಅರಿವಿಲ್ಲದೆ ಹೋದಾಗ ನಾನು ಯಾವ ರೀತಿಯಾಗಿ ಇನ್ನೊಬ್ಬರಿಗೆ ಪ್ರಾರ್ಥಿಸಬೇಕು? I am pastor's wife. I am supposed to encourage others, but I have only lost confidence. ನಾನು ಪಾಸ್ಟರ್ ಅಮ್ಮ ಆಗಿದ್ದೇನೆ, ನಾನು ಇನ್ನೊಬ್ಬರಿಗೆ ಉತ್ತೇಜನ ಕೊಡಿಸಬೇಕು, ಆದ್ರೆ ನಾನೇ ಇಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೇನೆ.
It took a while before I realized that the enemy's lie, the seed of lie had taken root in my life and it was growing like a plant. ಸ್ವಲ್ಪ ದಿನಗಳ ಆದ ನಂತರ ನನಗೆ ಆಲೋಚನೆ ಬಂದಿತ್ತು, ಏನಂದ್ರೆ ಆ ಒಂದು ಸೈತಾನನ ವೈರಿಯ ಒಂದು ಬೀಜ ನನ್ನಲ್ಲಿ ಬಿತ್ತಲ್ಪಟ್ಟಿದೆ ಮತ್ತು ಆ ಬೀಜ ಈಗ ಬೇರೂರ್ತಾ ಇದೆ ಎಂಬುದಾಗಿ. I was so depressed. I'm like, what am I doing here? What is my life? ನಾನು ಇಷ್ಟೊಂದು ಡಿಪ್ರೆಷನ್ ಅಲ್ಲಿ ಇದ್ದೆ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ, ನನ್ನ ಜೀವಿತ ಏನ್ ನಡೀತಾ ಇದೆ ನನ್ನ ಜೀವಿತದಲ್ಲಿ. This is what the devil can manage to do if we are not careful about what we receive in our minds. ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ಸ್ವೀಕರಿಸಿಕೊಳ್ತೇವೆ ಅದರ ಬಗ್ಗೆ ನಾವು ಕಾಳಜಿ ವಹಿಸದೆ ಹೋದ್ರೆ ಇಂಥ ಸಂಗತಿಗಳನ್ನ ಸೈತಾನನು ಮಾಡ್ಲಿಕ್ಕಾಗ್ತದೆ. Devil comes and tells us, right? You are not good enough. ಸೈತಾನನು ಬಂದು ಹೇಳ್ತಾನಲ್ಲ, ನೀನೇನು ಯೋಗ್ಯಳಲ್ಲೆಂಬುದಾಗಿ. What are some of the lies that the enemy has been speaking to you? ವೈರಿಯು ನಮಗೆ ಮಾತನಾಡ್ತಾ ಇರುವಂತ ಕೆಲವು ಸುಳ್ಳುಗಳೇನು? Nobody loves me, nobody cares about me. ಯಾರು ನನ್ನನ್ನು ಪ್ರೀತಿಸುವುದಿಲ್ಲ, ಯಾರು ನನಗೆ ಕಾಳಜಿ ಮಾಡುವುದಿಲ್ಲ. Oh, I can't do these things. I am not that capable. ನಾ ಈ ಸಂಗತಿಗಳನ್ನ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ, ಯಾಕಂದ್ರೆ ನಾನು ಯೋಗ್ಯಳಲ್ಲ. No matter what I do, God is not going to be pleased with me because I always mess up. ನಾನು ಏನೇ ಮಾಡಿದ್ರು ದೇವರು ನನ್ನಿಂದ ಸಂತೋಷ ಪಡುವುದಿಲ್ಲ, ಯಾಕಂದ್ರೆ ನಾನು ಯಾವಾಗಲೂ ತಪ್ಪನ್ನೇ ಮಾಡ್ತೇನೆ. And he keeps reminding us, you are a guilty sinner. You know what you did? No, I know. ಮತ್ತೆ ಅವನು ಇದರ ಮೇಲೆ ಪದೇ ಪದೇ ಅದನ್ನ ಜ್ಞಾಪಕ ಮಾಡಿ ಕೊಡ್ತಾ ಇರ್ತಾನೆ ವೈರಿ. ನಿನಗೆ ಗೊತ್ತಲ್ಲ ನೀನ್ ಏನ್ ಮಾಡಿದೆ ಎಂಬುದಾಗಿ, ನನಗೆ ಗೊತ್ತು ನೀನ್ ಏನ್ ಮಾಡಿದೆ ಎಂಬುದಾಗಿ. The lie tells us that you will never succeed. ಮತ್ತು ಆ ಸುಳ್ಳು ಈ ರೀತಿಯಾಗಿ ಹೇಳ್ತದೆ, ನೀನು ಎಂದಿಗೂ ಯಶಸ್ವಿ ಹೊಂದುವುದಿಲ್ಲ. The enemy will tell you that you cannot change. You will always be like this only. ಸೈತಾನನು ಹೇಳ್ತಾನೆ, ನೀನೆಂದಿಗೂ ಬದಲಾಗ್ಲಿಕ್ಕೆ ಆಗುವುದಿಲ್ಲ, ನೀನು ಇದೇ ರೀತಿಯಾಗಿರ್ತೀಯ. The enemy will tell you you are a victim of your circumstance. ಸೈತಾನನು ಈ ರೀತಿಯಾಗಿ ಹೇಳ್ತದೆ, ನಿನ್ನ ಒಂದು ಪರಿಸ್ಥಿತಿಗೆ ನೀನು ನೀನು ಅದೇ ಪರಿಸ್ಥಿತಿಯಲ್ಲಿ ಇರಬೇಕೆಂಬುದಾಗಿ. You got the term victim. ಬಲಿಪಶು ಆಗಿರಬೇಕು. I am suffering the consequence of somebody else's decisions. ಯಾರೋ ಒಬ್ಬರು ಮಾಡಿರುವಂತ ಕಾರ್ಯದಿಂದ ನನಗೆ ಇದು ಇಷ್ಟೊಂದು ತ್ರಾಸಾಗ್ತಾ ಇದೆ. I can't change anything. I am a victim. ನಾನು ಏನು ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ, ನಾನು ಬಲಿಪಶು ಆಗಿದ್ದೇನೆ. You feel trapped in yourself. ನಿಮ್ಮ ಒಳಗಡೆ ನೀವು ಹಿಡಿದುಕೊಳ್ಳಲ್ಪಡ್ತೀರಾ. 18 years ago, I obeyed God and got married to Biju. I was 18 years old when I got married to Pastor Biju. ಪಾಸ್ಟರ್ ಬಿಜು ಅವರನ್ನ ನಾನು ಮದುವೆ ಆದಾಗ 18 ವರ್ಷದವಳು ನಾನಾಗಿದ್ದೆ. ಆಗ ಕರ್ತನ ಸ್ವರಕ್ಕೆ ನಾನು ಕಿವಿಗೊಟ್ಟು ನಾನು ಮದುವೆ ಆಗಿದ್ದೆ. Everyone asked me, did you have love marriage? No, it was fully arranged marriage. ಮತ್ತು ಎಲ್ಲರೂ ಕೇಳಿದ್ರು, ನಿಮ್ಮ ಲವ್ ಮ್ಯಾರೇಜ್ ಇತ್ತಲ್ಲ? ಇಲ್ಲ, ಅದು ಫುಲ್ಲಿ ಅರೇಂಜ್ ಮ್ಯಾರೇಜ್ ಇತ್ತು. And at 19 years old, I gave birth to our first son. ಮತ್ತೆ 19ನೇ ವಯಸ್ಸಿನಲ್ಲಿ ನನ್ನ ಮೊದಲನೇ ಮಗನಿಗೆ ನಾನು ಜನ್ಮ ಕೊಟ್ಟೆ. And we all know the hardships of bringing up a child. ಮತ್ತೆ ನಮ್ಮೆಲ್ಲರಿಗೆ ಗೊತ್ತು, ಒಂದು ಮಗುವನ್ನ ಪಾಲನೆ ಪೋಷಣೆ ಮಾಡೋದು ಎಷ್ಟೊಂದು ಕಠಿಣವಾದಂತ ಕೆಲಸವಾಗಿದೆ. But the most hard thing for me was my friends are having fun in college there. ಮತ್ತೆ ತುಂಬಾ ಕಠಿಣವಾದಂತ ಒಂದು ವಿಷಯ ಏನಾಗಿತ್ತು ಅಂದ್ರೆ, ನನ್ನ ಎಲ್ಲ ಸ್ನೇಹಿತರು ಕಾಲೇಜಲ್ಲಿ ತುಂಬಾ ಮಜಾ ಮಾಡ್ತಾ ಇದ್ರು. They can go have ice cream when they want, they can study when they want, they can roam around. ಅವರಿಗೆ ಯಾವಾಗ ಬೇಕಾದವಾಗ ಐಸ್ ಕ್ರೀಮ್ ತಿನ್ನಬಹುದು, ಎಲ್ಲಿ ಬೇಕಾದಲ್ಲಿ ಹೋಗಬಹುದು, ಅಡ್ಡಾಡಬಹುದು, ಮಜಾ ಮಾಡಬಹುದು. And I felt like a victim. ಆದರೆ ನಾನು ಬಲಿಪಶು ಎಂಬುದಾಗಿ ನನಗೆ ಅನಿಸ್ಲಿಕ್ಕೆ ಪ್ರಾರಂಭಿಸಿತು. My husband is also not around. ಇದರ ಮೇಲೆ ನನ್ನ ಗಂಡನು ಸಹ ನನ್ನೊಟ್ಟಿಗೆ He is traveling for ministry and I am stuck at home. ಅವರು ಸೇವೆಗೋಸ್ಕರ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು ಮತ್ತು ನಾನು ಸುಮ್ಮನೆ ಮನೆಯಲ್ಲಿರಬೇಕು. I felt so locked up. I felt like a victim who was trapped. ಮತ್ತೆ ನನಗೆ ತುಂಬಾ ಯಾರೋ ನನ್ನನ್ನು ಬಂಧಿಸಿದ್ದಾರೆ ಎಂಬುದಾಗಿ ಆ ಒಂದು ಫೀಲಿಂಗ್ ಬರ್ತಾ ಇತ್ತು. ನನಗೆ ಬಲಿಪಶು ಆಗಿದ್ದೇನೆ ಎಂಬುದಾಗಿ ಅನಿಸ್ತಾ ಇತ್ತು. This is what the enemy wants to make you think. ಈ ಒಂದು ವಿಷಯ ಸೈತಾನನು ನಿಮ್ಮನ್ನ ಆಲೋಚನೆ ಮಾಡೋದಕ್ಕಾಗಿ ಅದನ್ನು ಮನಸ್ಸು ಮಾಡ್ತಾನೆ. And he got me believing that for quite some time. ಮತ್ತು ಕೆಲವು ಸಮಯ ತನಕ ಅದನ್ನ ನಂಬುವಂತೆ ಆತನು ನನಗೆ ಮಾಡಿದ. But when I realized how much God loves me, ಆದರೆ ಯಾವಾಗ ದೇವರು ನನ್ನನ್ನು ಪ್ರೀತಿಸುತ್ತಾನೆಂಬುದಾಗಿ ನಾನು ಅದನ್ನ ಅರಿತುಕೊಂಡೆ. when I realized that God has called me specifically his own precious daughter, ನನ್ನನ್ನ ಆತನು ತನ್ನ ಮಗಳು ಎಂಬುದಾಗಿ ಅವರು ಕರೆದಿದ್ದಾರೆ ಎಂಬುದಾಗಿ ಈ ವಿಷಯವನ್ನು ನಾನು ಅರ್ಥಕೊಂಡಾಗ I had to get up from the pit of self pity.
ಮತ್ತು ಒಂದು ಆಲೋಚನೆಯಿಂದ ಎದ್ದು ಬಂದು ನಾನು ಈ ಒಂದು ವಿಷಯವನ್ನ ನಂಬಬೇಕಾಯಿತು. The enemy wants to make you think that only you are going through trouble. ಸೈತಾನನು ಈ ಒಂದು ವಿಷಯವನ್ನ ನಿಮಗೆ ನಿಮ್ಮ ಮನಸ್ಸಲ್ಲಿ ಹಾಕ್ತಾನೆ, ಏನಂತಂದ್ರೆ ನೀವೊಬ್ಬರೇ ಈ ಎಲ್ಲ ಸಂಗತಿಗಳಿಂದ ಹಾದು ಹೋಗ್ತಾ ಇದ್ದಾರೆ ಎಂಬುದಾಗಿ. house my neighbor builds a big house. ನಾನು ಮನೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಪಕ್ಕದ ಮನೆಯವರು ಒಂದು ದೊಡ್ಡ ಮನೆಯನ್ನ ಕಟ್ತಾರೆ. Or maybe you are praying to have a baby, you are not able to conceive, your friends are all having children. ಬಹುಶಃ ನೀವು ಒಂದು ಮಗುವಿಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಮಗು ಅದು ಕನ್ಸೀವ್ ಆಗ್ತಾ ಇಲ್ಲ, ಆದ್ರೆ ನಿಮ್ಮ ಸ್ನೇಹಿತರಿಗೆ ಮಗು ಆಗ್ತಾ ಉಂಟು. The enemy wants to make you think you are a victim. ಸೈತಾನನು ನೀವು ಒಂದು ಪಶುವಾಗಿದ್ದೀರಾ ಎಂಬುದಾಗಿ ಯೋಚಿಸೋದಕ್ಕಾಗಿ ಅವನು ಮಾಡ್ತಾನೆ. But this morning, my beloved sisters, I want to tell you, do not listen to the lie the enemy is speaking to you. ಅದಕ್ಕೋಸ್ಕರ ಈ ಬೆಳಗಿನ ಜಾವದಲ್ಲಿ ನನ್ನ ಸಹೋದರರೇ, ನಾನು ನಿನಗೆ ಒಂದು ವಿಷಯವನ್ನ ಹೇಳೋದಕ್ಕಾಗಿ ಬಯಸ್ತೇನೆ. ವೈರಿಯು ಹಾಕಿದಂತ ಒಂದು ಸುಳ್ಳಿಗೆ ನೀವು ಬಲಿಯಾಗಬಾರದು. This morning as I walked into this room, I so tangibly felt the love of God in this room upon each one of you. ಈ ಬೆಳಗಿನ ಜಾವದಲ್ಲಿ ನಾನು ಈ ಒಂದು ರೂಮಿನಲ್ಲಿ ನಡೀತಾ ಬರುವಾಗ ಆ ಕ್ಷಣವೇ ನನಗೆ ಕರ್ತನ ಪ್ರೀತಿ ಇಷ್ಟೊಂದು ಅನುಭವವಾಯಿತು ನಮ್ಮೆಲ್ಲರ ಮೇಲಿರುವಂತದ್ದು. God knows who you are. ದೇವರಿಗೆ ನೀವು ಯಾರಾಗಿದ್ದೀರಾ ಎಂಬುದಾಗಿ ಗೊತ್ತಿದೆ. The devil also knows who you are. ಸೈತಾನನಿಗೂ ಸಹ ಗೊತ್ತಿದೆ ನೀವು It ಯಾರಾಗಿದ್ದೀರಾ. is sometimes you who don't know who you are. ಆದ್ರೆ ಕೆಲವು ಬಾರಿ ನಮಗೆ ಗೊತ್ತಿರುವುದಿಲ್ಲ ನಾವು ಯಾರಾಗಿದ್ದೇವೆ ಎಂಬುದಾಗಿ. So this morning, can we ask the Lord to open our eyes? ಅದಕ್ಕೋಸ್ಕರ ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ, ಕರ್ತನೇ ನಮ್ಮ ಕಣ್ಣುಗಳನ್ನು ನೀವು ತೆರೆಯಿರಿ. Can we ask the Lord to reveal any lie that you have received from the enemy and have caught on to it? ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ, ಕರ್ತನೆ ಯಾವುದಾದ್ರೂ ಇಂಥ ಸುಳ್ಳಿದೆಯೋ ಆ ಸುಳ್ಳಿಗೆ ನಾನು ಬಲಿಯಾಗಿದ್ದೇನೋ ಎಂಬುದಾಗಿ ಆ ಸುಳ್ಳಿಗೆ ನನ್ನ ಕಣ್ಣನ್ನ ತೆರೆ. The devil has managed to lock some people here in fear. ಕೆಲವು ಜನರಿಗೆ ಸೈತಾನನು ಭಯದಲ್ಲಿ ಬಂಧಿಸ್ತಾನೆ. Afraid to do something. ಏನ್ ಮಾಡ್ಬೇಕಾದ್ರೂ ಭಯ ಬರ್ತದೆ. When you know that your God is holding your right hand, He said He will never leave you nor forsake you. Why should you be afraid? ಏನಾದ್ರೂ ಮಾಡೋದಕ್ಕಾಗಿ ಭಯಪಡುವಾಗ ಒಂದು ವಿಷಯವನ್ನ ನಾವು ನೆನ್ಪಿಟ್ಕೊಳ್ಬೇಕು, ಏನಂದ್ರೆ ಕರ್ತನು ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದಲ್ಲ, ಕರ್ತನು ನಿನ್ನ ಕೈಯನ್ನ ಹಿಡಿದು ನಡೆಸ್ತಾನೆಂಬುದಾಗಿ. Amen. Amen. 2 Timothy chapter 1 verse 7 says, for God has not given us a spirit of fear, but of power and of love and of a sound mind. ತಿಮೋತಿನ ಬರೆದ ಪತ್ರಿಕೆಯಲ್ಲಿ ಈ ರೀತಿಗೆ ಹೇಳ್ತದೆ, ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಆದ್ರೆ ದೇವರು ನಮಗೆ ಧೈರ್ಯದ ಆತ್ಮವನ್ನ ಕೊಟ್ಟಿದ್ದಾರೆ. The devil wants you to not realize your identity. ಸೈತಾನನು ನಿನ್ನ ಅಸ್ತಿತ್ವವನ್ನು, ನಿನ್ನ ಗುರುತನ್ನು ನೀನು ಗುರುತಿಸಬಾರದೆಂಬುದಾಗಿ ಆತನು ಪ್ರಯತ್ನಿಸ್ತಾನೆ. This morning I thought Shurbi was going to speak my whole message. ಮತ್ತು ಈ ಬೆಳಗಿನ ಜಾವದಲ್ಲಿ ನಾನು ಯೋಚಿಸಿದ್ದೆ, ಶುರ್ಬಿ ಅವರು ನನ್ನ ಪೂರ್ತಿ ಮೆಸೇಜ್ ಹೇಳ್ತಾರೆ ಎಂಬುದಾಗಿ. We saw the enemy managed to trick Eve. ನಾವು ನೋಡಿದ್ವಿ ಯಾವ ರೀತಿಯಾಗಿ ಹವ್ವಳನ್ನ ಮೋಸಗೊಳಿಸಿದರ, ಸೈತಾನನು ಮೋಸಗೊಳಿಸಿದನು. But this enemy tried to even trick our Jesus. ಮತ್ತೆ ಅದೇ ಸೈತಾನನು ನಮ್ಮ ಯೇಸುವನ್ನ ಸಹ ಮೋಸಗೊಳಿಸೋದಕ್ಕಾಗಿ ಹೋದ. You know the story when after Jesus had the 40 days of fasting, he was in the wilderness and Satan came to him. ಮತ್ತು ನಿಮ್ಮೆಲ್ಲರಿಗೂ ಆ ಕತೆ ಗೊತ್ತಿರಬಹುದು. ಯೇಸು ಸ್ವಾಮಿ 40 ದಿನದ ಉಪವಾಸ ಪ್ರಾರ್ಥನೆ ಆದ ಮೇಲೆ ಅವರು ಅರಣ್ಯದಲ್ಲಿದ್ದಾಗ ಅಲ್ಲಿ ಸೈತಾನನು ಬರ್ತಾ ಇದ್ದಾನೆ. Yeah, everyone knows that story. ಎಲ್ಲರಿಗೂ ಗೊತ್ತಿದೆ ಅಲ್ಲ ಆ ಕತೆ. Amen. Matthew chapter 4 and verse 3, it says, the tempter came to him and said, if you are the Son of God, command these stones to become bread. ಮತ್ತು ಅಲ್ಲಿ ಮತ್ತಾಯ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ, ಅಲ್ಲಿ ಮುಂದಿನ ವಚನಗಳಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀನು ದೇವರ ಮಗನಾಗಿರುವುದಾದ್ರೆ ಈ ಸಂಗತಿಗಳನ್ನ ಮಾಡು. Look how subtle the enemy is. ನೋಡ್ರಿ, ನೀವು ಸೈತಾನನು ಯಾವ ರೀತಿಯಾಗಿ ಬರ್ತಾನೆ ನೋಡ್ರಿ. ನೀನು ಬಹುಶಃ ಇದಾಗಿದ್ರೆ, if you are the Son of God, ನೀನು ದೇವಕುಮಾರನಾಗಿರುವುದಾದ್ರೆ make these stones into bread. ಈ ಕಲ್ಲುಗಳನ್ನ ನೀನು ರೊಟ್ಟಿಯನ್ನಾಗಿ ಮಾಡು. But Matthew chapter 3 verse 17 we read what God already declared over Jesus. ಮತ್ತೆ ಮತ್ತಾಯ 3:17 ನಾವು ಓದ್ತೇವೆ, ದೇವರು ಈಗಾಗಲೇ ಅವರ ಪರವಾಗಿ ಏನನ್ನ ಘೋಷಿಸಿದರು ಎಂಬುದಾಗಿ. When Jesus came up out of the water after being baptized,
ಬ್ಯಾಪ್ಟಿಸಮ್ ತಗೊಂಡ ನಂತರ ನೀರಿನ ದೀಕ್ಷಾ ಸ್ನಾನ ತಗೊಂಡ ನಂತರ ಯೇಸು ಸ್ವಾಮಿ ನೀರಿನಿಂದ ಮೇಲೆ ಏಳುವಾಗ what happened there? It is written, the heavens were opened to him, and he saw the Spirit of God descending like a dove and alighting upon him. ಮತ್ತು ಅಲ್ಲಿ ಆಕಾಶವು ತೆರೆಯಲ್ಪಟ್ಟು ಅಲ್ಲಿ ಪಾರಿವಾಳದೋಪಾದಿಯಲ್ಲಿ ದೇವರ ಬಲವು ಅವರ ಮೇಲೆ ಇಳುವುದನ್ನು ನೋಡಿದ್ರು. And verse 17 says, and suddenly a voice came from heaven. ಆಗ ತಕ್ಷಣವೇ 17ನೇ ವಚನ ಈ ರೀತಿಯಾಗಿ ಹೇಳ್ತದೆ, ತಕ್ಷಣವೇ ಅಲ್ಲಿ ಒಂದು ಪರಲೋಕದಿಂದ ಸ್ವರ ಬಂದಿತು. This is my beloved son in whom I am well pleased. ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನು ನನಗೆ ಮೆಚ್ಚುಗೆಯಾದವನು ಎಂಬುದಾಗಿ. God already declared that over Jesus. ಯೇಸುವಿನ ಮೇಲೆ ದೇವರು ಈಗಾಗಲೇ ಅದನ್ನ ಘೋಷಿಸಿದ್ದಾರೆ. Unlike Eve, Jesus knew who he was. ಹವ್ವಳಂತೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಇವನು ಯಾರಾಗಿದ್ದಾನೆಂಬುದಾಗಿ. Jesus knew that he was the beloved son of God. ಯೇಸು ಸ್ವಾಮಿಗೆ ಗೊತ್ತಿತ್ತು ನಾನು ಕರ್ತನ ಪ್ರಿಯ ಮಗನಾಗಿದ್ದೇನೆಂಬುದಾಗಿ. But look how the devil asked him, if you are the son of God. ಆದ್ರೆ ನೋಡ್ರಿ, ಸೈತಾನನು ಯಾವ ರೀತಿಯಾಗಿ ಕೇಳ್ತಾ ಇದ್ದಾನೆ, ಒಂದು ವೇಳೆ ನೀನು ದೇವರ ಮಗನಾಗಿರುವುದಾದ್ರೆ. He nicely removed the word beloved son of God. ಒಳ್ಳೆ ರೀತಿಯಾಗಿ ಪ್ರಿಯ ಮಗನಿಂದ ಪ್ರಿಯನ್ನ ತೆಗೆದು ಬಿಟ್ಟ, ಬರೇ ಮಗನು ಎಂಬುದಾಗಿ ಹಾಕಿದ. This is what I am reminding you, my sisters. Even a small change, have we entertained a lie in our lives? ಇದೇ ಈ ದಿನದಲ್ಲಿ ನಾನು ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ನನ್ನ ಸಹೋದರಿಯರೇ, ಒಂದು ಚಿಕ್ಕ ಸುಳ್ಳು ನಾವು ಏನನ್ನ ನಮ್ಮ ಮನಸ್ಸಿನಲ್ಲಿ ಪಾಲಿಸ್ಕೊಳ್ತಾ ಇದ್ದೇವೆ. If you are the son of God, when God declared that you are my beloved son, ದೇವರೇ ನಮಗೆ ಹೇಳುವಾಗ ನೀನು ನನಗೆ ಪ್ರಿಯನಾಗಿರುವಂತ ಮಗನು ಎಂಬುದಾಗಿ. and we see instances where Satan kept on trying to tempt Jesus, but how did Jesus stand the ground? ಆದ್ರೆ ಅಲ್ಲಿ ಮುಂದೆ ನಾವು ಓದಿಕೊಳ್ತಾ ಹೋಗ್ತೇವೆ ಯಾವ ರೀತಿಯಾಗಿ ಸೈತಾನನು ಅಲ್ಲಿ ಯೇಸು ಸ್ವಾಮಿಯನ್ನು ಶೋಧನೆಗೆ ಒಳಗಾಗಿಸಲಿಕ್ಕೆ ಪ್ರಯತ್ನ ಪಟ್ಟನು, ಆದ್ರೆ ದೇವರು ಅದಕ್ಕೆ ಒಳಗಾಗಲಿಲ್ಲ. He stood on the word of God and talked back to Satan. ಆದ್ರೆ ಯೇಸು ಸ್ವಾಮಿ ಅಲ್ಲಿ ದೇವರ ವಾಕ್ಯದ ಮೇಲೆ ನಿಂತುಕೊಂಡು ದೇವರ ವಾಕ್ಯದ ಮೂಲಕವಾಗಿ ಆತನಿಗೆ It is so important that we found our lives, our truth on the word of God. ಇದು ತುಂಬಾ ಪ್ರಾಮುಖ್ಯವಾದಂತ ಸಂಗತಿ ಏನಂದ್ರೆ ನಾವು ನಮ್ಮನ್ನು ದೇವರ ವಾಕ್ಯದಲ್ಲಿ ನೆಲೆಗೊಳಿಸಿಕೊಳ್ಳಬೇಕು. If you don't know the truth, you will believe the lie. ನಿಮಗೆ ಒಂದು ವೇಳೆ ಸತ್ಯ ಗೊತ್ತಿಲ್ಲದೆ ಹೋದ್ರೆ ನೀವು ನಿಜವಾಗಿ ಸುಳ್ಳನ್ನು ನಂಬ್ತೀರಾ. And in verse 10, Jesus said to him, away with you, Satan. ಮತ್ತೆ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನನೇ ನನ್ನಿಂದ ತೊಲಗಿ ಹೋಗು. And he spoke a scripture back to him again. ಮತ್ತೆ ದೇವರ ವಾಕ್ಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. And it says the devil left him, and behold, angels came and ministered to him. ಆಗ ಸೈತಾನನು ಅಲ್ಲಿಂದ ಅವನನ್ನ ಯೇಸುವನ್ನ ಬಿಟ್ಟು ಹೋಗ್ತಾನೆ, ಮತ್ತೆ ದೇವದೂತರು ಅಲ್ಲಿ ಬಂದು ಯೇಸುವಿಗೆ ಸೇವೆ ಸಲ್ಲಿಸ್ತಾರೆ. If you are not solid sure about your identity in Christ, the enemy can take you for a ride. ಕ್ರೈಸ್ತನಲ್ಲಿ ನಿನ್ನ ಗುರುತಿನ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದೆ ಹೋಗಿರುವುದಾದ್ರೆ ಸೈತಾನನು ವೈರಿಯು ಅದಕ್ಕೆ ಬಲಿ ಹಾಕ್ತಾನೆ. The enemy came to Jesus, will he not come to us? ಸೈತಾನನು ಯೇಸು ಹತ್ರ ಬಂದಿರುವುದಾದ್ರೆ ನಿನ್ನ ಹತ್ರ ಬರುವುದಿಲ್ಲವೇ? But Jesus shows us how we can resist the devil. ಆದ್ರೆ ಯೇಸು ಸ್ವಾಮಿ ನಮಗೆ ತೋರಿಸಿಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಸೈತಾನನ್ನ ತಡೆ ಹಿಡಿಯಬಹುದು. The Bible says in James chapter 4 verse 7, therefore submit to God. ಯಾಕೋಬ 4ರಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ದೇವರಿಗೆ ಅಧೀನರಾಗಿರ್ರಿ. Submit to God, resist the devil, and he will flee from you. ದೇವರಿಗೆ ಅಧೀನರಾಗಿರ್ರಿ, ಸೈತಾನನನ್ನ ತಡೆ ಹಿಡಿಯಿರಿ, ಆತನು ನಿಮ್ಮಿಂದ ಓಡಿ ಹೋಗ್ತಾನೆಂಬುದಾಗಿ. Sometimes you think situations are not changing even if you are praying. Maybe you need to submit some things to God. ಬಹುಶಃ ನೀವು ಕೆಲವು ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ಆದ್ರೆ ಸಂಗತಿಗಳು ಬದಲಾಗ್ತಾ ಇಲ್ಲ. ಆವಾಗ ನಾವು ಯೋಚಿಸಬೇಕು, ಏನೋ ಒಂದು ಸಂಗತಿಯನ್ನ ದೇವರಿಗೆ ನಾವು ಇನ್ನೂ ಸಮರ್ಪಣೆ ಮಾಡಬೇಕಾಗಿದ್ರಂತದ್ದು ಇದೆ. We have been given power and authority, but authority comes with submission. ನಮಗೆ ಅಧಿಕಾರ ಬಲವನ್ನ ಕೊಟ್ಟಿದ್ದಾರೆ, ಆದ್ರೆ ಆ ಅಧಿಕಾರ ಮತ್ತು ಬಲ ನಾವು ನಮ್ಮನ್ನ ಸಮರ್ಪಿಸುವ ಮೂಲಕವಾಗಿ ನಾವು ಪಡೆದುಕೊಳ್ಳಬಹುದು. We know how all the police department works, right? ನಮಗೆಲ್ಲ ಗೊತ್ತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಎಂಬುದಾಗಿ. The DYSP is subject to the
SP, Superintendent of Police. DYSP ಅವರು ಸೂಪರಿಂಟೆಂಡೆಂಟ್ ಪೊಲೀಸ್ ಅವರಿಗೆ ರಿಪೋರ್ಟ್ ಮಾಡಬೇಕು, ಅವರಿಗೆ ಅಧೀನರಾಗಬೇಕು. They are subject to the IGP. ಅವರು IGPಗೆ ಅಧೀನರಾಗಬೇಕು. ಅದ್ ಮುಂದೆ DGP. You know the order, right? ನಿಮಗೆ ಅದರ ಕ್ರಮ ಗೊತ್ತಿಲ್ಲ ಅಲ್ಲ? Only when there is subjection, you can have authority. ಅಲ್ಲಿ ಸಮರ್ಪಣೆ ಇರುವಾಗಲೇ ಮಾತ್ರ ಅಲ್ಲಿ ನಿಮಗೆ ಅಧಿಕಾರ ಇರುವುದಕ್ಕಾಗಿ ಸಂಭವವಿದೆ. God has given us power and authority. ದೇವರು ನಮಗೆ ಅಧಿಕಾರ ಮತ್ತು ಬಲವನ್ನ ಕೊಟ್ಟಿದ್ದಾರೆ. To rule and have dominion. ಈ ಲೋಕದ ಮೇಲೆ ಅಧಿಕಾರಗೊಳಿಸುವುದಕ್ಕಾಗಿ, ಈ ಲೋಕವನ್ನು ಆಳುವುದಕ್ಕಾಗಿ. But it is subject to His authority when we subject to His will. ಆದರೆ ಅದು ನಾವು ಮಾಡ್ಲಿಕ್ಕೆ ಆಗ್ತದೆ ಯಾವಾಗ ನಾವು ಕರ್ತನಿಗೆ ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಬಹುದು, ಆಗಲೇ ಸಹ ನಾವು ಈ ಲೋಕದ ಮೇಲೆ ದೊರೆತನ ಮಾಡಬಹುದು. When you surrender to Him and His plan for your life and live in His will and ways, ನೀವು ಕರ್ತನಿಗೆ ಅಧೀನರಾಗುವಾಗ, ಆತನ ಚಿತ್ತಕ್ಕೆ ಅಧೀನರಾಗುವಾಗ, ತಮ್ಮ ಜೀವನವನ್ನ ದೇವರಿಗೆ ಸಮರ್ಪಿಸುವಾಗ ಮಾತ್ರ then you can have the confidence to reign and rule in authority. ಆಗ ಈ ಭೂಲೋಕದಲ್ಲಿರುವಂತ ಸಂಗತಿಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ನಿಮಗೆ ಧೈರ್ಯ ಸಿಗ್ತದೆ. Your identity is that you are a child of God. ನಿಮ್ಮ ಗುರುತು ಏನಂದ್ರೆ ನೀನು ಒಂದು ದೇವರ ಮಗಳಾಗಿದ್ದೀಯಾ, ಮಗನಾಗಿದ್ದೀಯಾ. But the enemy does not want you to truly realize that identity. ಆದರೆ ಸೈತಾನನು, ವೈರಿಯು ಎಂದಿಗೂ ನಿಮಗೆ ಆ ಗುರುತು ಗೊತ್ತಾಗಬೇಕೆಂಬುದಾಗಿ ಮನಸ್ಸು ಮಾಡುವುದಿಲ್ಲ. The word of God says that you shall know the truth and the truth shall make you free. ಮತ್ತೆ ದೇವರ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಿನಗೆ ಸತ್ಯ ಗೊತ್ತಾಗ್ತದೆ, ಆ ಸತ್ಯವು ನಿನ್ನನ್ನು ಬಿಡುಗಡೆಗೊಳಿಸ್ತದೆ ಎಂಬುದಾಗಿ. Can I say the opposite of that? ಅದರ ವಿರುದ್ಧವಾಗಿ ನಾನು ಹೇಳ್ಬಹುದಾ? If you know the lie will keep you bound. ನಿನಗೆ ಸುಳ್ಳು ಗೊತ್ತಾದರೆ ಆ ಸುಳ್ಳು ನಿನ್ನನ್ನು ಬಂಧಿಸಿ ಇಡ್ತದೆ. But the word of God says, know the truth and the truth will set you free. ಅದಕ್ಕೋಸ್ಕರ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನೀನು ಸತ್ಯವನ್ನ ಅರಿ, ಆ ಸತ್ಯವೇ ನಿನ್ನನ್ನ ಅದು ಬಿಡುಗಡೆಗೊಳಿಸುವಂತದ್ದಾಗಿದೆ. The enemy wants to keep you bound in sin, bound in guilt, bound in feelings of lack. ಮತ್ತು ಸೈತಾನನು ನಿಮ್ಮ ಪಾಪದಲ್ಲಿ ಅಥವಾ ಮನಸ್ಸಿನ ಆರೋಪ ಭಾವನೆಯಲ್ಲಿ ಇಡುವುದಕ್ಕಾಗಿ ಮನಸ್ಸು ಮಾಡ್ತಾನೆ. He wants to keep you insecure because if you realize who you are, his kingdom is going to be in trouble. ಆತನು ನಿಮ್ಮನ್ನ ಭಯದಲ್ಲಿ ಇಡುವುದಕ್ಕಾಗಿ ಮನಸ್ಸು ಮಾಡ್ತಾನೆ. ಯಾಕಂದ್ರೆ ಒಂದು ವೇಳೆ ನಿನಗೆ ಗೊತ್ತಾಯ್ತು ನಿನ್ನ ಗುರುತೇನು ಅಂದ್ರೆ ನೀನು ಈ ಲೋಕದ ಮೇಲೆ ಆಳ್ವಿಕೆ ಮಾಡಬಹುದು. But we need to realize who we are. ಆದ್ರೆ ನಾವು ಯಾರಾಗಿದ್ದೇವೆ ಕರ್ತನಲ್ಲಿ ಎಂಬುದಾಗಿ ನಾವು ಅದನ್ನ ಗುರುತಿಸಬೇಕು. We need to realize that nothing can separate you from the love of God. ನಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು, ಯಾವ ಸಂಗತಿಯು ನಮಗೆ ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವುದಿಲ್ಲ. In the love and submission to God, you have the power and authority to rule and have dominion over your situations. ದೇವರ ಪ್ರೀತಿಯಲ್ಲಿ ಹಾಗೂ ದೇವರಿಗೆ ಸಮರ್ಪಿಸುವ ಮೂಲಕವಾಗಿ ಈ ಲೋಕದಲ್ಲಿರುವಂತ ಎಂತದೇ ಪರಿಸ್ಥಿತಿ ಮೇಲೆ ನಾವು ಆಳ್ವಿಕೆ ಮಾಡಬಹುದು. It is not only for your situations, for the people around you who are bound in sin, you are called to set them free. ನಿಮ್ಮ ಪರಿಸ್ಥಿತಿಗಳಿಗೆ ಮಾತ್ರವಲ್ಲ, ಆದ್ರೆ ನಿಮ್ಮ ಈ ಪಕ್ಕದಲ್ಲಿ ಇರುವಂತಹ ಎಲ್ಲ ಜನರು ಯಾರೆಲ್ಲ ಬಂಧನದಲ್ಲಿದ್ದಾರೆ ಅವರ ಬಿಡುಗಡೆಗಳಿಗೋಸ್ಕರ ಸಹ ನೀವೇ That is the purpose God has for you, but you are so busy thinking about your lack and your problem. ಅದೇ ಒಂದು ದೇವರ ಯೋಜನೆ ನಿಮ್ಮ ಪರವಾಗಿದೆ. ಆದ್ರೆ ಕೆಲವು ಬಾರಿ ನಾವು ನಮ್ಮ ಆಲೋಚನೆಗಳಲ್ಲಿ ನಾವು ಬಂಧಿಸಲ್ಪಡ್ತೇವೆ. Fighting with one problem, when you have finished that, next problem comes. ಒಂದು ಸಮಸ್ಯೆ ನಡೀತಾ ಇರ್ತದೆ, ಆ ಸಮಸ್ಯೆ ಮುಗಿದ ನಂತರ ಇನ್ನೊಂದು ಸಮಸ್ಯೆ ಬರ್ತದೆ. The devil wants to keep you trapped like this, but can we look up like the eagle and realize that we are not chickens? We are called to set others free, set this earth free, rule and have dominion, to shine the light of Jesus in darkness. ಆ ಒಂದು ವೈರಿಯು ಆ ಚಿಕ್ಕನಿಗೆ ಯಾವ ರೀತಿಯಾಗಿ ಬಂಧಿಸಲ್ಪಟ್ಟಿತ್ತು, ಆತರ ಗುರುತು ಅವನಿಂದ ದೂರ ಇಟ್ಟಲ್ಪಟ್ಟಿತ್ತು, ಅದೇ ರೀತಿಯಾಗಿ ನಮ್ಮನ್ನು ಸಹ ಮಾಡೋದಕ್ಕಾಗಿ ಮನಸ್ಸು ಮಾಡ್ತಾನೆ. ಆದ್ರೆ ಆ ಒಂದು ಚಿಕ್ಕನ ನಂತರ ನಾವು ಕಣ್ಣೆತ್ತಿ ಆಕಾಶ ಕಡೆಗೆ ನೋಡಬೇಕು. ನಾನು ಚಿಕ್ಕನ್ ಅಲ್ಲ, ಆದ್ರೆ ನಾನು ಹದ್ದಾಗಿದ್ದೇನೆ, ಅಲ್ಲಿ ದೇವರು ನನಗೆ ಈ ಲೋಕದ ಮೇಲೆ ದೊರೆತನ ಮಾಡೋದಕ್ಕಾಗಿ ಕರೆದಿದ್ದಾರೆ ಎಂಬುದಾಗಿ. I've heard the story of President of United States John F. Kennedy. ಜಾನ್ ಎಫ್ ಕೆನೆಡಿ ಎನ್ನುವ ಪ್ರೆಸಿಡೆಂಟ್ ಯುನೈಟೆಡ್ ಸ್ಟೇಟ್ಸ್
ಸ್ಟೇಟ್ಸ್ ಅಲ್ಲಿ ಅವರ ಒಂದು ಕಥೆಯನ್ನ ನಾನು He ಕೇಳಿದೆ. was one of the presidents of United States of America. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇರುವಂತ ಒಬ್ಬ ಪ್ರೆಸಿಡೆಂಟ್ ಅವರಾಗಿದ್ರು. But I heard about an incident Our- when he was meeting with presidents of other countries in an important meeting. ಅವರ ಒಂದು ಕಥೆನ ನಾನು ಈ ರೀತಿಯಾಗಿ ಕೇಳಿದ್ದೆ. ಇನ್ನೊಂದು ಬೇರೆ ಬೇರೆ ದೇಶಗಳ ಪ್ರೆಸಿಡೆಂಟ್ ಜೊತೆಗೆ ಅವರು ಮೀಟಿಂಗ್ ಮಾಡ್ತಾ ಇರುವಾಗ His daughter opens the door and walks straight in. ಅವಳ ಒಂದು ಮಗಳು ಇದು ಡೋರ್ Little ಓಪನ್ daughter. ಮಾಡ್ತಾಳೆ, ಅವರು ಒಳಗೆ ಬರ್ತಾರೆ. Little daughter. They are black cat security, everyone there with guns and all weapons. ಮತ್ತು ಅಲ್ಲಿ ಎಲ್ಲ ಸೆಕ್ಯೂರಿಟಿ ಇದೆ, ಗನ್ಸ್ ಎಲ್ಲ ಹಿಡ್ಕೊಂಡು ನಿಂತಿದ್ದಾರೆ. ಆದ್ರೆ ಅವಳ ಚಿಕ್ಕ ಮಗಳು ಅಲ್ಲಿ ಒಂದು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾ ಇದ್ದಾಳೆ. But this little girl was not afraid. ಆ ಒಂದು ಬಾಗಿಲ ತೆಗೆದುಕೊಂಡು ಬರೋದಕ್ಕಾಗಿ ಈ ಒಂದು ಚಿಕ್ಕ ಹುಡುಗಿ ಅವಳು ಭಯ ಪಡ್ಲಿಲ್ಲ. She walked into the room and climbed into the lap of her daddy. ಮತ್ತೆ ಅವಳು ಸುಮ್ಮನೆ ನಡೆದುಕೊಂಡು ಬಂದು ತನ್ನ ಡ್ಯಾಡಿಯ ತೊಡೆಯ ಮೇಲೆ ಕುಳಿತುಕೊಂಡ್ಳು. She knew that nothing can affect her because she is the daughter of the president of United States of America. ಅವಳಿಗೆ ಗೊತ್ತಿತ್ತು ಯಾವುದೇ ಪರಿಸ್ಥಿತಿ ಅದು ಯಾವುದೇ ಅದನ್ನ ತಡಿಲಿಕ್ಕಾಗುದಿಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ನಾನು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಪ್ರೆಸಿಡೆಂಟ್ನ ಮಗಳಾಗಿದ್ದೇನೆಂಬುದಾಗಿ. We are the daughters of the creator of this whole universe, the Lord of lords and King of kings, daughters of the king. ನಾವು ಭೂಲೋಕ ಪರಲೋಕವನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿ ದೇವರ ಮಗಳಾಗಿದ್ದೇವೆ. Do you really realize that? Do you really believe that this morning? ಅದನ್ನು ನಿಜವಾಗಿಯೂ ನೀವು ಈ ಬೆಳಗಿನ ಜಾವದಲ್ಲಿ ನಂಬುವಂತವರಾಗಿದ್ದೀರಾ? Romans chapter 8 verse 37 says, yet in all these things we are more than conquerors through him who loved us. ಮತ್ತೆ ರೋಮಾಪುರದವರ ಪತ್ರಿಕೆ ಅದರ 8ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಎಲ್ಲ ಸಂಗತಿಗಳ ಮೇಲೆ ದೊರೆತನ ಮಾಡುವಂತವರು ನಾವಾಗಿದ್ದೇವೆ. For I am persuaded that neither death nor life. ಮತ್ತೆ ನನಗೆ ಇದು ಚೆನ್ನಾಗಿ ಗುರ್ತು, ಜೀವ ಹಾಗೂ ಮರಣ, nor angels nor principalities, ಯಾವುದೇ ದೇವದೂತರು, ಯಾವುದೇ ಅಧಿಕಾರಿಗಳು, nor powers, ಯಾವುದೇ ಬಲ, nor things present nor things to come, ಇರುವಂತ ಸಂಗತಿಗಳು, ಮುಂದೆ ಬರುವಂತ ಸಂಗತಿಗಳು, nor height nor depth, ಯಾವುದೇ ಒಂದು ಏರುವಿಕೆ, ಯಾವುದೇ ಒಂದು ಇಳುವಿಕೆ, nor any other created thing ಯಾವುದೇ ರಚಿಸಲ್ಪಟ್ಟಿರುವಂತ ಯಾವುದೇ ಸಂಗತಿ shall be able to separate us from the love of ಆ God, ಯಾವುದೇ ಸಂಗತಿಯು ನನಗೆ ದೇವರ ಪ್ರೀತಿಯಿಂದ which is ಅಗಲಿಸುವುದಕ್ಕಾಗುವುದಿಲ್ಲ. in Christ Jesus. ಅದು ಯೇಸುವಿನಲ್ಲಿ ಇರುವಂತದ್ದು. Like I said when I began, my confidence is only that I am in Christ Jesus. ನಾನು ಪ್ರಾರಂಭದಲ್ಲಿ ಹೇಳುವ ಹಾಗೆ ನನ್ನ ಒಂದು ವಿಶ್ವಾಸ ಕರ್ತನು ನನ್ನನ್ನು ಪ್ರೀತಿಸ್ತಾನೆಂಬುದಾಗಿ ಅದರಲ್ಲಿಯೇ ಇದೆ. The blood of Jesus talks louder than the shame of my guilt and ನನ್ನ sin. ಅಪರಾಧಿ ಮನೋಭಾವನಕ್ಕಿಂತಲೂ ಹೆಚ್ಚಾಗಿ ದೇವರ ಒಂದು ಯೇಸುವಿನ ರಕ್ತ ನಮ್ಮೊಟ್ಟಿಗೆ ಮಾತನಾಡ್ತದೆ. The love of Jesus stands louder than my fears. ಯೇಸುವಿನ ಪ್ರೀತಿ ನನ್ನ ಎಲ್ಲ ಭಯಕ್ಕಿಂತಲೂ ಹೆಚ್ಚಾಗಿ ಮಾತನಾಡುವಂತದ್ದಾಗಿದೆ. Can we stand up to our feet this ಬನ್ನಿ ನಾವೆಲ್ಲರೂ afternoon ಸೇರಿ time? ಎದ್ದು ನಿಂತುಕೊಳ್ಳೋಣ.